ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಆರ್ಮ್ ಗ್ಯಾಂಗ್ಸ್ ರೂಲ್ ನಾಗಾಲ್ಯಾಂಡ್ ಗವರ್ನರ್. ನಾಗಾಲ್ಯಾಂಡ್ ರಾಜ್ಯದ ರಾಜ್ಯಪಾಲ ಶ್ರೀಯುತ RN ರವಿ ಅವರು ನಿನ್ನೆ ಒಂದು ಸ್ಫೋಟಕವಾದಂತಹ ಪತ್ರವನ್ನ ಬರೆದಿದ್ದಾರೆ. ನಾಗಾಲ್ಯಾಂಡ್ನ ಮುಖ್ಯಮಂತ್ರಿ ನೈಫು ರಿಯೋ ಅವರಿಗೆ ಈ ಒಂದು ಪತ್ರದಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳು ಇದ್ದಾವೆ. ಸೊ ಅದರ ಬಗ್ಗೆ ನಾವು ಇವತ್ತಿನ ಸುದ್ದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಭಾರತದ ಗುಪ್ತಚರ ಸಂಸ್ಥೆಯಾಗಿರ್ತಕ್ಕಂತಹ ಇಂಟೆಲಿಜೆನ್ಸ್ ಬ್ಯೂರೋದ ನಿವೃತ್ತ ಮುಖ್ಯಸ್ಥರಾಗಿರ್ತಕ್ಕಂತಹ RN ರವಿ ಅವರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಇವರು ನಾಗಾಲ್ಯಾಂಡ್ನಲ್ಲಿ ಏನು ಬಹಳ ದಿನಗಳಿಂದ ನಾಗಾಲಿಮ್ ಅನ್ನುವಂತಹ ಪ್ರತ್ಯೇಕ ಭಾಗದ ಒಂದು ಕೂಗು ಕೇಳ್ಬರ್ತಾ ಇತ್ತು. ಪ್ರತ್ಯೇಕವಾದ ಹೋರಾಟಗಳು ನಡೀತಾ ಇದ್ವು. ಅದನ್ನ ಮಟ್ಟ ಹಾಕುವಲ್ಲಿ ಒಂದು ಯಶಸ್ವಿಯಾದಂತಹ ಪಾತ್ರವನ್ನ RN ರವಿ ಅವರು ನಿಭಾಯಿಸಿದ್ದಾರೆ. ಸೊ ಅವರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ಬಟ್ ಮೊದಲನೇದಾಗಿ ನಾವು ಈ ಪತ್ರವನ್ನ ಗಮನಿಸ್ತಾ ಹೋಗೋದಾದ್ರೆ, ಇವರು ಈ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಇರ್ತಕ್ಕಂತಹ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅಥವಾ ಕಾನೂನು ಸುವ್ಯವಸ್ಥೆಯ ತೊಂದರೆಯ ಬಗ್ಗೆ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಹುಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ಅಂಶ, ಇವತ್ತಿಗೂ ಕೂಡ ಈ ನಾಗಾಲ್ಯಾಂಡ್ ರಾಜ್ಯ ನಮ್ಮ ಈಶಾನ್ಯ ಭಾರತದಲ್ಲಿ ಬರತಕ್ಕಂತಹ ಒಂದು ಪ್ರಮುಖ ರಾಜ್ಯ. ನಾಗಾಲ್ಯಾಂಡ್ನಲ್ಲಿ ಈ ಆರ್ಮ್ಡ್ ಗ್ಯಾಂಗ್ಸ್ನ ಒಂದು ಹಾವಳಿ ಇದೆ. ಆರ್ಮ್ಡ್ ಗ್ಯಾಂಗ್ಸ್ ಅಂತ ಹೇಳಿದ್ರೆ ಸಶಸ್ತ್ರ ಗ್ಯಾಂಗುಗಳು, ಏನು ರೌಡಿಗಳಿರ್ತಾರೆ, ರೌಡಿ ಶೀಟರ್ಗಳಿರ್ತಾರೆ, ಅವರು ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡ್ಬಿಟ್ಟು ಸಾಮಾನ್ಯ ಜನರ ಸುಲಿಗೆಯನ್ನ ಮಾಡ್ತಿದ್ದಾರೆ ಅಂತ ಒಂದು ಆರೋಪವನ್ನ ರವಿ ಅವರು ಹೇಳಿದ್ದಾರೆ. ಬಿಕಾಸ್ ಇವರು ರಾಜ್ಯಪಾಲರಾಗ್ಬಿಟ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಇನ್ನಿತರ ಆಡಳಿತಾತ್ಮಕ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಾಗ ಅವರು ರವಿ ಅವರ ಸೂಚನೆಯನ್ನ ಫಾಲೋ ಮಾಡ್ತಾ ಇಲ್ಲ, ಅದನ್ನ ಪಾಲಿಸ್ತಾ ಇಲ್ಲ. ಸೊ ಅದರಿಂದ ಆತಂಕಕ್ಕೆ ಒಳಗಾಗಿರ್ತಕ್ಕಂತಹ ರವಿ ಅವರು ನೇರವಾಗಿ ನಾಗಾಲ್ಯಾಂಡ್ನ ಮುಖ್ಯಮಂತ್ರಿ ನೈಫು ರಿಯೋ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಸೊ ನೀವು ಕೂಡ ಗಮನಿಸಿರಬಹುದು, 1980ರ ದಶಕದಲ್ಲಿ 1980ಸ್ನಲ್ಲಿ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಇಂತಹದ್ದೇ ಒಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು. ನಮ್ಮಲ್ಲಿ ಪ್ರಜಾಪ್ರಭುತ್ವ ಮಾರ್ಗದ ಮೂಲಕ ಆಯ್ಕೆಯಾದಂತಹ ಸರ್ಕಾರ ಅಸ್ತಿತ್ವದಲ್ಲಿದ್ದರೂ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಈ ಸಶಸ್ತ್ರ ಒಂದು ಗ್ಯಾಂಗ್ಗಳು ಆಡಳಿತವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ವು. ನಮ್ಮಲ್ಲೂ ಕೂಡ ನೀವು ಆಯಿಲ್ ದಂಧೆ ಬಗ್ಗೆ ಕೇಳಿರಬಹುದು. ಏನು ಪ್ರತಿಯೊಂದು ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹೊತ್ತು ಬೆಂಗಳೂರು ನಗರಕ್ಕೆ ಬರ್ತಿದ್ದಂತಹ ಪ್ರತಿಯೊಂದು ಟ್ಯಾಂಕರ್ಗಳು ಕೂಡ ಇಂತಿಷ್ಟು ಮಾಮೂಲಿಯನ್ನ ಆ ಒಂದು ರೌಡಿಗಳ ಗುಂಪಿಗೆ ಕೊಡಬೇಕಾಗ್ತಿತ್ತು. ಸೊ ಅದೇ ನಿಟ್ಟಿನಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಪ್ಯಾರಲಲ್ ಗೌರ್ಮೆಂಟ್ನ ಅಂದ್ರೆ ಒಂದು ಸಮಾನಾಂತರ ಸರ್ಕಾರವನ್ನ ನಾಗಾಲ್ಯಾಂಡ್ನಲ್ಲಿ ರಚನೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಲಾಗ್ತಿದೆ. ಸೊ ಅಲ್ಲಿ ಬರೀ ಒಂದು ಉಪ್ಪು, ಸಾಲ್ಟ್ ಇಂದ ಹಿಡಿದ್ಬಿಟ್ಟು ನಿರ್ಮಾಣ ಕಾಮಗಾರಿಗೆ ಬೇಕಾದಂತಹ ಸಿಮೆಂಟ್ನವರೆಗೂ ಕೂಡ ಇವರು ತಮ್ಮದೇ ಆದಂತಹ ಟ್ಯಾಕ್ಸ್ ಅನ್ನ ಒಂದು ತೆರಿಗೆಯನ್ನ ವಿಧಿಸ್ತಾ ಇದ್ದಾರೆ. ಅಂದ್ರೆ ಇವರು ಅಂತ ಹೇಳಿದ್ರೆ ಅನಧಿಕೃತವಾಗಿ ಅಲ್ಲಿ ರಾಜ್ಯಭಾರ ಮಾಡ್ತಿರ್ತಕ್ಕಂತಹ ಸಶಸ್ತ್ರ ಗುಂಪುಗಳು, ಅಂದ್ರೆ ಈ ಒಂದು ಇಲ್ಲಿಗಲ್ ಏನು ಬೂಟ್ಲೆಗರ್ಸ್ ಇರ್ತಾರೆ, ಅವರು ಇಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದರ ಕುರಿತಾಗಿ RN ರವಿ ಅವರು ಸೂಕ್ತವಾದಂತಹ ಕ್ರಮವನ್ನೇ ಕೈಗೊಂಡಿದ್ದಾರೆ. ಬಿಕಾಸ್ ಅವರ ಮಾತನ್ನ ಯಾವಾಗ ಪೊಲೀಸ್ ಇಲಾಖೆ ಕೇಳಲ್ಲ, ಒಬ್ಬ ರಾಜ್ಯಪಾಲರ ಮಾತನ್ನ ಪೊಲೀಸರು ಕೇಳ್ತಾ ಇಲ್ಲ, ಬೇರೆ ಬೇರೆ ಹಿರಿಯ ಅಧಿಕಾರಿಗಳು ಕೇಳ್ತಾ ಇಲ್ಲ, ಅವರ ಸಮ್ಮುಖದಲ್ಲೇ ಇಂತಹ ಒಂದು ಇಲ್ಲೀಗಲ್ ಆಕ್ಟಿವಿಟೀಸ್, ಅನೈತಿಕ ಚಟುವಟಿಕೆಗಳು ಮತ್ತು ಕಾನೂನು ಬಾಹಿರ ಕೃತ್ಯಗಳು ನಡೀತಾ ಇದ್ದಾವೆ ಅಂತ ಅಂದಾಗ ಖಂಡಿತವಾಗಿ ಅವರು ಅಲ್ಲಿನ ರಿಯಲ್ ಹೆಡ್ ಆಫ್ ದ ಸ್ಟೇಟ್, ಅಂದ್ರೆ ಗವರ್ನರ್ ಅಂದ್ರೆ ಕೇವಲ ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಬಟ್ ನೈಜ ಮುಖ್ಯಸ್ಥ ಯಾರು ಅಂತ ಹೇಳಿದ್ರೆ ಒಂದು ರಾಜ್ಯದ್ದು ಅಲ್ಲಿನ ಮುಖ್ಯಮಂತ್ರಿ ಆಗಿರ್ತಾರೆ. ಸೊ ಅದೇ ದೃಷ್ಟಿಯಿಂದ ನೈಫು ರಿಯೋ ಅವರಿಗೆ RN ರವಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ನೈಫು ರಿಯೋ ಅವ್ರ ಬಗ್ಗೆ ಕೂಡ ತಿಳ್ಕೋಬೇಕು. ಬಿಕಾಸ್ ಇವರು 2014ನೇ ಇಸ್ವಿಯಿಂದ 2018ರವರೆಗೂ ಕೂಡ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸತ್ ಸದಸ್ಯರಾಗಿದ್ರು. ಒಂದು ಮಾತನ್ನು ಗಮನಿಸಬೇಕು, ನಾಗಾಲ್ಯಾಂಡ್, ಇಡೀ ನಾಗಾಲ್ಯಾಂಡ್ ರಾಜ್ಯಕ್ಕೆ ಕೇವಲ ಒಂದೇ ಒಂದು MP ಸೀಟ್ ಇದೆ, ಒಂದೇ ಒಂದು ಲೋಕಸಭಾ ಕ್ಷೇತ್ರ ಬರುತ್ತೆ. ಆ ಕ್ಷೇತ್ರದಿಂದ ನೈಫು ರಿಯೋ ಅವರು ವಿನ್ ಆಗ್ಬಿಟ್ಟು ಸಂಸದರಾಗಿದ್ರು. ಬಟ್ ಅದಾದ್ಮೇಲೆ ಅವರು 2018ರಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ವಾಪಸ್ ರಾಜಕೀಯಕ್ಕೆ ಎಂಟರ್ ಆಗ್ತಾರೆ ಮತ್ತು 2018ರಿಂದ ನಾಗಾಲ್ಯಾಂಡ್ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ನಿಮಗೆ ಅವರ ಪಕ್ಷದ ಬಗ್ಗೆ ಕೂಡ ಕಾಣಿಸ್ಕೊಳ್ತಾರೆ. ಈ ರೀತಿಯೂ ಪ್ರಶ್ನೆ ಕೇಳಬಹುದು. ನಾಗಾಲ್ಯಾಂಡ್ನ ಮುಖ್ಯಮಂತ್ರಿ ನೈಫು ರಿಯೋ ಅವರು ಇತ್ತೀಚೆಗಷ್ಟೇ ಸುದ್ದಿಯಲ್ಲಿದ್ದಾರೆ. ಅವರ ರಾಜಕೀಯ ಪಕ್ಷ ಯಾವುದು ಅಂತ ಕೂಡ ಕೇಳಬಹುದು. ನಿಮಗೆ ಕಾಣಿಸ್ತಾ ಇದೆ ನ್ಯಾಷನಲಿಸ್ಟಿಕ್ ಡೆಮೋಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ, NDPP, ನ್ಯಾಷನಲಿಸ್ಟ್ ಡೆಮೋಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ ಅಂತ ಕರೀತಾರೆ. ಅದು ಅವರ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷ. ನಾನು ಇತ್ತೀಚೆಗಷ್ಟೇ ಮೇಘಾಲಯದ ಒಂದು ರಾಜಕೀಯ ಪಕ್ಷದ ಬಗ್ಗೆ ಕೂಡ ಮಾತಾಡಿದ್ದೀನಿ. ನ್ಯಾಷನಲ್ ಪೀಪಲ್ಸ್ ಪಾರ್ಟಿ, NPP, ಇದು 8ನೇ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿದೆ. ನ್ಯಾಷನಲ್ ಪಾರ್ಟಿಯಾಗಿ ಇತ್ತೀಚೆಗಷ್ಟೇ ಹೊರಹೊಮ್ಮಿದೆ ಮತ್ತು ಈಶಾನ್ಯ ಭಾರತದ ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಟಿ, ನ್ಯಾಷನಲಿಸ್ಟ್ ಪೀಪಲ್ ಪಾರ್ಟಿ. ಕಾನ್ರಾಡ್ ಸಂಗ್ಮಾ ಮತ್ತು PA ಸಂಗ್ಮಾ ಅವರ ಬಗ್ಗೆ ಕೂಡ ನಾವು ಡೀಟೇಲ್ಸ್ ಮಾತಾಡಿದ್ದೇವೆ. ಅಂಡ್ ಇವತ್ತು ನೀವು ನೋಡ್ತಾ ಇದ್ದೀರಾ ಅದೇ ನ್ಯಾಷನಲಿಸ್ಟಿಕ್
ಡೆಮೋಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ. ಇದು ನೈಫು ರಿಯೋ ಅವರಿಗೆ ಸೇರಿದಂತಹ ಒಂದು ರಾಜಕೀಯ ಪಕ್ಷ. ಇದು ಬಿಜೆಪಿ ಪಕ್ಷದ ಜೊತೆ ಸೇರಿಬಿಟ್ಟು ಅಲ್ಲೊಂದು ಮೈತ್ರಿಕೂಟವನ್ನು ರಚನೆ ಮಾಡಿದೆ. ಆ ಮೈತ್ರಿಕೂಟ ನಾಗಾಲ್ಯಾಂಡ್ನಲ್ಲಿ ಪ್ರಸಕ್ತವಾಗಿ ಅಧಿಕಾರದಲ್ಲಿದೆ. ಸೊ ಇದು ಕೂಡ ಗೊತ್ತಿರಬೇಕು. ಅಂಡ್ ನಾನು ಆಗಲೇ ಹೇಳಿದೆ, RN ರವಿ ಅವರು ಭಾರತದ ಒಬ್ಬ ನಿವೃತ್ತ ಗುಪ್ತಚರ ವಿಭಾಗದ ಒಬ್ಬ ಹಿರಿಯ ಅಧಿಕಾರಿ. ಇವರು ಇಂಟೆಲಿಜೆನ್ಸ್ ಬ್ಯೂರೋ ಏನಿದೆ IB, ಅದರ ಮಾಜಿ ಮುಖ್ಯಸ್ಥರು ಕೂಡ ಆಗಿದ್ದಾರೆ. 2012 ಅಲ್ಲಿ ಇವರು ಅಲ್ಲಿಂದ ರಿಟೈರ್ಡ್ ಆಗ್ತಾರೆ. ಅಂಡ್ 2014-15 ಅಲ್ಲಿ ಇವರು ಬಹಳ ಮಹತ್ತರವಾದಂತಹ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ ನಾಗಾ ಪೀಸ್ ಅಕಾರ್ಡ್. ನಾಗಾ ಪೀಸ್ ಅಕಾರ್ಡ್ ಅಂತ 2015ರಲ್ಲಿ ಭಾರಿ ಸದ್ದನ್ನ ಮಾಡಿತ್ತು. ನಾಗಾ ಪೀಸ್ ಅಕಾರ್ಡ್ ಅಥವಾ ನಾಗಾ ಶಾಂತಿ ಒಪ್ಪಂದ 2015, ಇದಕ್ಕೆ ಸಹಿ ಹಾಕುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ RN ರವಿ ಅವರು ನಿರ್ವಹಿಸಿದ್ರು. ಇವ್ರನ್ನ ನಮ್ಮ ಭಾರತ ಸರ್ಕಾರ ಇಂಟರ್ಲೊಕ್ಯೂಟರ್ ಆಗಿ ನೇಮಕ ಮಾಡಿತ್ತು. ಇಂಟರ್ಲೊಕ್ಯೂಟರ್ ಅಂದ್ರೇನು? ನಮ್ಮ ಕನ್ನಡದಲ್ಲಿ ಸಂವಾದದಾತ ಅಥವಾ ನಾವು ಈ ಮಧ್ಯವರ್ತಿ ಅಂತ ಕರಿಬಹುದು. ಏನು ನಾಗಾ ಪ್ರತ್ಯೇಕವಾದಿ ಗುಂಪುಗಳಿದ್ವು, ಅವಕ್ಕೂ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಲಿಂಕ್ ಆಗ್ಬಿಟ್ಟು RN ರವಿ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಅಂಡ್ ಅದರಲ್ಲಿ ಬಹಳ ಯಶಸ್ಸನ್ನು ಕೂಡ ಇವರು ಸಾಧಿಸಿದ್ದಾರೆ. ನಾವು ಅದ್ರ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ನ್ಯಾಷನಲ್ ಸೋಷಿಯಲಿಸ್ಟಿಕ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್, NSCN ಅಂತ ಒಂದು ಆರ್ಗನೈಸೇಷನ್ ಕಂಡು ಬರುತ್ತೆ, ಬಹಳ ಪ್ರಮುಖ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ನ್ಯಾಷನಲ್ ಸೋಷಿಯಲಿಸ್ಟಿಕ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್. ಸೊ ಈ ಒಂದು ಗುಂಪು ಬಹಳ ಹಿಂದಿನಿಂದಲೂ ಕೂಡ ನಾಗಾಲ್ಯಾಂಡ್ ಅಂತ ಈಗ ಪ್ರಸಕ್ತ ರಾಜ್ಯ ಇದೆ, ಅದಕ್ಕೆ ಪ್ರತ್ಯೇಕ ದೇಶ ಬೇಕು ಅಂತ ಹೋರಾಟ ಮಾಡ್ತಾ ಇತ್ತು. ಅದನ್ನ ನಾಗಾಲಿಮ್ ಅಂತ ಕರೀತಾ ಇದ್ರು. ನಾಗಾಲಿಮ್ ಅಥವಾ ಇಂಗ್ಲಿಷ್ನಲ್ಲಿ ನಾವು ಗ್ರೇಟರ್ ನಾಗಾಲ್ಯಾಂಡ್ ಅಂತ ಕರಿಬಹುದು. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಇವೆಲ್ಲ ಬಹಳ ಪ್ರಮುಖವಾದಂತಹ ಒಂದು ಇನ್ಫಾರ್ಮೇಶನ್ಸ್. ಕನ್ನಡ ದಿನಪತ್ರಿಕೆಗಳಲ್ಲಿ ಇದರ ಬಗ್ಗೆ ಜಾಸ್ತಿ ಉಲ್ಲೇಖನೆ ಮಾಡಿಲ್ಲ. ಸೊ ನಾಗಾಲಿಮ್ ಅಥವಾ ಗ್ರೇಟರ್ ನಾಗಾಲ್ಯಾಂಡ್ ಬೇಕು ಅಂತ ಹೇಳಿ ಕೆಲವೊಂದು ಸಂಘಟನೆಗಳು ಹೋರಾಟ ಮಾಡ್ತಿದ್ವು. ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸಂಘಟನೆ ನೀವು ನೋಡ್ತಿರ್ತಕ್ಕಂತಹ NSCN ಅಥವಾ ನ್ಯಾಷನಲ್ ಸೋಷಿಯಲಿಸ್ಟಿಕ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್. ಅಂಡ್ ಈ ಒಂದು ಸಂಘಟನೆಯ ಜೊತೆ RN ರವಿ ಅವರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು. 2015ನೇ ಇಸ್ವಿಯಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿ ಬಿದ್ದಿದ್ದು. ಇದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲೇ ಇದಕ್ಕೆ ಸಹಿ ಬಿದ್ದಿದ್ದು. ಸೊ ಅದರ ಒಂದು ಫೋಟೋವನ್ನು ಕೂಡ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಸೊ ನಿಮ್ಗೆ ಗೊತ್ತಾಗಬೇಕು, RN ರವಿ ಅವರು ಈ ನಾಗಾಲ್ಯಾಂಡ್ನ ಒಂದು ಅಫೇರ್ಸ್ ನಲ್ಲಿ, ಅಂದ್ರೆ ಅಲ್ಲಿನ ಒಂದು ಸ್ಥಿತಿಗತಿಗಳಲ್ಲಿ ಯಾವ ರೀತಿ ಒಂದು ಕೈಯಾಡಿಸಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಅಷ್ಟೇ ಅಲ್ಲ, ನಾವು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ NSA ಅನ್ನುವಂತಹ ಹುದ್ದೆ ಬಗ್ಗೆ ಹಿಂದಿನ ಕ್ಲಾಸ್ಗಳಲ್ಲಿ ಗಮನಿಸಿದ್ದೇವೆ. ಕನ್ನಡದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಂತ ಕರಿತೀವಿ. ಪ್ರಸಕ್ತವಾಗಿ ಅಜಿತ್ ದೋವಲ್ ಅವರು NSA ಆಗಿದ್ದಾರೆ. ಅಂಡ್ ಇವರು 2015ರಲ್ಲಿ ಡೆಪ್ಯೂಟಿ NSA ಆಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. 2018 ಕೂಡ ಇವರು ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ರು. ಅದಾದ ಬಳಿಕ ಇವ್ರನ್ನ ಮೇಘಾಲಯದ ರಾಜ್ಯಪಾಲರನ್ನಾಗಿ ಮಾಡಲಾಯಿತು. ಬಿಕಾಸ್ ಇವರಿಗೆ ಈಶಾನ್ಯ ಭಾರತದ ಆಗು ಹೋಗುಗಳ ಬಗ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇತ್ತು, ಸಾಕಷ್ಟು ಅನುಭವ ಇತ್ತು. ಬಿಕಾಸ್ ಇವರು ರಿಟೈರ್ಡ್ IB ಆಫೀಸರ್. ಅಷ್ಟೇ ಅಲ್ಲದೆ ಒಬ್ಬ ಇಂಟರ್ಲೊಕ್ಯೂಟರ್ ಅಥವಾ ಮಧ್ಯವರ್ತಿಯಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ರು. ಅದಾದ ಬಳಿಕ 2019ನಲ್ಲಿ ಇವ್ರನ್ನ ನಾಗಾಲ್ಯಾಂಡ್ನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗುತ್ತೆ. ಇದು ಬಹಳ ಪ್ರಮುಖ. ಅಂಡ್ ನಾಗಾಲ್ಯಾಂಡ್ ಆ ನಾಗಾ ಪೀಸ್ ಅಕಾರ್ಡ್ ಅಥವಾ ನಾಗಾ ಶಾಂತಿ ಒಪ್ಪಂದ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ನಾಗಾಲ್ಯಾಂಡ್ ಏನು ಒಂದು ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ಳಾಯಿತು, ನಾಗಾ ಪೀಸ್ ಅಕಾರ್ಡ್. ಅದರಲ್ಲಿ ಪಾಲ್ಗೊಂಡಿದ್ದಂತಹ ವ್ಯಕ್ತಿಗಳ ಒಂದು ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಬಹುಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ನಾನು ಈಗಷ್ಟೇ ಹೇಳಿದಂತಹ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ರಿಯಲ್ ಲೈಫ್ ಜೇಮ್ಸ್ ಬಾಂಡ್ ಅಂತಾನೆ ಕರೆಸಿಕೊಳ್ಳುವಂತಹ ಅಜಿತ್ ದೋವಲ್ ಅವರು ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಅಂಡ್ ಕೊನೆಯಲ್ಲಿ ನಿಮಗೆ ಪ್ರಸಕ್ತ ಅಲ್ಲಿನ ರಾಜ್ಯಪಾಲ RN ರವಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಬಟ್ ಈ ಒಂದು ಡೀಲ್ ಆಗುವಂತಹ ಸಂದರ್ಭದಲ್ಲಿ ಅವರು ಇಂಟರ್ಲೊಕ್ಯೂಟರ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. 2015ನೇ ಇಸ್ವಿಯಲ್ಲಿ ಇದನ್ನ ಡೀಲ್ ಮಾಡಲಾಯಿತು. ಅಂಡ್ ಸೆಂಟರ್ ನಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾರೆ. ಇವರೇ ಬಹಳ ಪ್ರಮುಖ ಈ ಒಂದು ಎಂಟೈರ್ ವಿಷಯಕ್ಕೆ. ಬಿಕಾಸ್ ನಾನು ಆಗಲೇ ಹೇಳಿದಂತಹ ನ್ಯಾಷನಲ್ ಸೋಷಿಯಲಿಸ್ಟಿಕ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ NSCN ಏನಿದೆ, ಇದರ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ಮುಯ್ವಾ ಅಂತೇಳಿ. ಸೊ ಅಲ್ಲಿ ಇಬ್ರು ಪ್ರಮುಖ ವ್ಯಕ್ತಿಗಳು ಬರ್ತಾರೆ. ಒಬ್ರು NSCN ನ ಚೇರ್ಮನ್, ಮತ್ತೊಬ್ರು NSCN ನ ಸೆಕ್ರೆಟರಿ. ಅದರ ಚೇರ್ಮನ್ ಹೆಸರು ಬಂದ್ಬಿಟ್ಟು ಐಸಾಕ್ ಅಂತ ಹೇಳಿ. ಅಂಡ್ ಅಲ್ಲಿನ ಏನು ಅದರ ಪ್ರಧಾನ ಕಾರ್ಯದರ್ಶಿ ಹೆಸರು ಬಂದ್ಬಿಟ್ಟು ಮೊಯ್ವಾ ಅಂತ ಹೇಳಿ. ಸೊ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ ಇವರಿಬ್ಬರ ಹೆಸರನ್ನ. ಬಿಕಾಸ್ NSCN ನ ಪರವಾಗಿ ಸಹಿ ಹಾಕಿದಂತಹ ಇಬ್ಬರು ವ್ಯಕ್ತಿಗಳು ಐಸಾಕ್ ಮತ್ತು ಮೊಯ್ವಾ ಅವರು. ಅಂಡ್ ಭಾರತೀಯ ಸರ್ಕಾರದ ಪರವಾಗಿ ಸಹಿ ಹಾಕಿದ್ದು ನಮ್ಮ ಪ್ರಧಾನಮಂತ್ರಿಗಳಲ್ಲ, ನಮ್ಮ ರಕ್ಷಣಾ ಸಚಿವರಲ್ಲ, ಬದಲಾಗಿ ನಮ್ಮ ಇಂಟರ್ಲೊಕ್ಯೂಟರ್ RN ರವಿ ಅವರು. ಸೊ ಅದು ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ, ಯಾವ ಒಂದು ಇಸ್ವಿಯಲ್ಲಿ ಈ ನಾಗಾ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು, ಯಾರ್ಯಾರ ನಡುವೆ ಇದೊಂದು ಒಪ್ಪಂದ ಆಯಿತು, NSCN ನಡುವೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ ನಡುವೆ ಆಯಿತು. ಯಾರ್ಯಾರು ಸಹಿ ಹಾಕಿದ್ರು ಅಂತ ಹೇಳಿದ್ರೆ ಐಸಾಕ್ ಮತ್ತು ಮೊಯ್ವಾ ಮತ್ತು ನಮ್ಮ ಭಾರತೀಯ ಸರ್ಕಾರದ ಪರವಾಗಿ
ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹ RN ರವಿ ಅವರು. ಅಂಡ್ ಇಷ್ಟನ್ನು ನೋಡ್ಕೊಳ್ತಾ ಮುಂದಿನ ಸುದ್ದಿ ನೋಡೋಣ. ಅಂಡ್ ಇಲ್ಲಿ ನಿಮಗೆ ಆ ನಾಗಾಲಿಮ್ ಅಂತ ನಾನೇನು ಹೇಳಿದೆ, ಗ್ರೇಟರ್ ನಾಗಾಲ್ಯಾಂಡ್, ಇದನ್ನ ಅವರು ಪ್ರತ್ಯೇಕಗೊಳಿಸಬೇಕು ಅಂತ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಸೊ ಅದರ ಮ್ಯಾಪ್ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಈ ನಾಗಾ ಜನಾಂಗ ಏನಿದೆ, ಆ ಜನಾಂಗದ ಪ್ರಾಬಲ್ಯವಿರತಕ್ಕಂತಹ ಕೇವಲ ನಾಗಾಲ್ಯಾಂಡ್ ಮಾತ್ರವಲ್ಲ, ಬಟ್ ಅದರ ಸುತ್ತಮುತ್ತಲಿನ ಕೆಲವು ಈಶಾನ್ಯ ಭಾರತದ ರಾಜ್ಯಗಳನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ನಾಗಾಲಿಮನ್ನ ರಚನೆ ಮಾಡಬೇಕು ಅಂತಕ್ಕಂತಹದ್ದು ಈ NSCN ಒಂದು ಡಿಮ್ಯಾಂಡ್ ಆಗಿದೆ, ಬೇಡಿಕೆ ಆಗಿದೆ. ಸೊ ಇದು ನಿಮಗೆ ಏನು ಕಾಣಿಸ್ತಾ ಇದೆ, ಈ ಒಂದು ಶೇಡ್ ಮಾಡಿರ್ತಕ್ಕಂತಹ ಪ್ರದೇಶ, ಇದು ನಾಗಾಲ್ಯಾಂಡ್ನ ಅವರ ಒಂದು ಪ್ರಪೋಸ್ಡ್ ಮ್ಯಾಪ್. ಬಟ್ ಇದಕ್ಕೆ ಇನ್ನೂ ಕೂಡ ಮಾನ್ಯತೆ ಸಿಕ್ಕಿಲ್ಲ, ಮಾನ್ಯತೆ ಕೊಡೋದು ಕೂಡ ಇಲ್ಲ. ಹಾಗಾಗಿ ಅದರ ಕುರಿತಾಗಿ ಶಾಂತಿ ಒಪ್ಪಂದನ ಮಾಡ್ಕೊಳ್ಳಲಾಗಿದೆ. ನಿಮಗೆ ಕಾಣಿಸ್ತಾ ಇದೆ ಸಂಪೂರ್ಣವಾಗಿ ನಾಗಾಲ್ಯಾಂಡ್ನ ಒಳಗೆ ಬರುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ನಾಗಾಲಿಮ್ ಅಂತ ಹೇಳಿದ್ರೆ ಗ್ರೇಟರ್ ನಾಗಾಲ್ಯಾಂಡ್ ಅಂತ ಹೇಳಿ. ಸೊ ನಾಗಾಲ್ಯಾಂಡ್ ಕಾಣಿಸುತ್ತೆ, ಮಣಿಪುರ್ ಕಾಣಿಸುತ್ತೆ, ಜೊತೆಗೆ ನಮ್ಮ ನೆರೆಯ ರಾಷ್ಟ್ರವಾಗಿರತಕ್ಕಂತಹ ಮಯನ್ಮಾರ್ ಅಥವಾ ಬರ್ಮಾದ ಕೆಲವು ಭಾಗಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ. ಅಂಡ್ ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹ ಅಸ್ಸಾಂನ ಬಹಳಷ್ಟು ಭಾಗ ಮತ್ತು ಸ್ವಲ್ಪ ಮಟ್ಟಿಗೆ ಅರುಣಾಚಲ್ ಪ್ರದೇಶದ ಭಾಗವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ನಿಮಗೆ ಇಲ್ಲಿ ನಾಗಾಲ್ಯಾಂಡ್ ಬರುತ್ತೆ, ಮಣಿಪುರ್ ಬರುತ್ತೆ, ನಮ್ಮ ನೆರೆಯ ರಾಷ್ಟ್ರ ಮಯನ್ಮಾರ್ ಕಂಡು ಬರುತ್ತೆ, ಅಂಡ್ ಅದೇ ರೀತಿ ಅಸ್ಸಾಂ ಹಾಗೂ ಅರುಣಾಚಲ್ ಪ್ರದೇಶಗಳು ಕೂಡ ಕಂಡು ಬರುತ್ತೆ. ಅಂಡ್ ಇಷ್ಟು ಭಾಗಗಳನ್ನ ಒಳಗೊಂಡ್ಬಿಟ್ಟು ಈ ನಾಗಾಲಿಮ್ ಅಥವಾ ಗ್ರೇಟರ್ ನಾಗಾಲ್ಯಾಂಡ್ ಅನ್ನ ರಚನೆ ಮಾಡಬೇಕು ಅನ್ನೋದು NSCN ಒಂದು ಬೇಡಿಕೆ ಆಗಿತ್ತು. ಅಂಡ್ ಇಷ್ಟನ್ನು ನೋಡ್ಕೊಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ನಾಯ್ಡು ರಿಕಾಲ್ಸ್ ಹಿಸ್ ಎಮರ್ಜೆನ್ಸಿ ಡೇಸ್. ನೋಡಿ, ನಮ್ಮ ಭಾರತದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ನಿನ್ನೆ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ನೋಡಿ, ಇವರು ಹಾಕಿರ್ತಕ್ಕಂತಹ ಫೇಸ್ಬುಕ್ ಪೋಸ್ಟ್ ಯಾಕೆ ಎಷ್ಟೊಂದು ದೊಡ್ಡ ನ್ಯೂಸ್ ಅಂತ ನೀವು ಕೇಳಬಹುದು. ಬಟ್ ಇಲ್ಲಿ ಅವರು ಎಮರ್ಜೆನ್ಸಿ ಅಥವಾ 1975ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಹೇರಿದಂತಹ ತುರ್ತು ಪರಿಸ್ಥಿತಿಯ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಇದರ ಕುರಿತಾಗಿ ಕೇಳ್ತಾನೆ ಇರ್ತಾರೆ. ಸೊ ಇದನ್ನ ಕಂಪ್ಲೀಟ್ ಡೀಟೇಲ್ಸ್ ನಾವು ತಿಳ್ಕೊಳ್ತಾ ಹೋಗೋಣ. ನಿಮಗೆ ಗೊತ್ತಿರಬೇಕು, ಅಂದಿನ ಸಂದರ್ಭದಲ್ಲಿ ವೆಂಕಯ್ಯ ನಾಯ್ಡು ಅವರು ಒಬ್ಬ ವಿದ್ಯಾರ್ಥಿ ನಾಯಕ ಆಗಿದ್ರು, ಸ್ಟೂಡೆಂಟ್ ಲೀಡರ್. ಸೊ ಇವರನ್ನು ಕೂಡ ಬಂಧಿಸಿಡಲಾಗಿತ್ತು. ಬಿಕಾಸ್ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಇವರು ಆಂಧ್ರ ಪ್ರದೇಶದಲ್ಲಿ ಒಂದು ಕಾಲೇಜಿನ ಉಪನ್ಯಾಸದಲ್ಲಿ ಭಾಗವಹಿಸಬೇಕು ಅಂತ ಅವ್ರನ್ನ ಕೋರ್ಕೊಂಡಿದ್ರು. ಸೊ ಈ ಕಾರಣದಿಂದ ಇವರ ಮೇಲೆ ಆರೋಪವನ್ನು ಹೊರಿಸಿದಂತಹ ಅಂದಿನ ಸರ್ಕಾರ ಬಂಧಿಸ್ಬಿಟ್ಟು ಜೈಲಲ್ಲಿಟ್ಟಿತ್ತು. ಕೇವಲ ವೆಂಕಯ್ಯ ನಾಯ್ಡು ಅವರು ಮಾತ್ರವಲ್ಲ, ಬಹುತೇಕ ಅಂದಿನ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದಲ್ಲಿದ್ದಂತಹ ಪ್ರತಿಯೊಬ್ಬ ನಾಯಕರು, ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡಿದ್ಬಿಟ್ಟು LK ಅಡ್ವಾಣಿವರೆಗೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಜೈಲಿನಲ್ಲಿ ಬಂಧಿಸಲಾಗಿತ್ತು. ಅಂಡ್ ದೇಶಾದ್ಯಂತ ಒಂದು ಕರಾಳವಾದಂತಹ ಎಮರ್ಜೆನ್ಸಿಯನ್ನು ಹಾಕಲಾಗಿತ್ತು. ಅಂಡ್ ಈಗ ಯಾಕಪ್ಪ ಇದು ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ 1975ನೇ ಇಸ್ವಿ ಜೂನ್ 25ನೇ ತಾರೀಕು ಇದನ್ನ ದೇಶಾದ್ಯಂತ ಹೇರಲಾಗಿತ್ತು. ನಿನ್ನೆ ಇದರ ಒಂದು ವಾರ್ಷಿಕೋತ್ಸವ, ಒಂದು ಆನಿವರ್ಸರಿ ಇತ್ತು. ಸೊ ಹಾಗಾಗಿ ಇದು ಮತ್ತಷ್ಟು ಮುನ್ನೆಲೆಗೆ ಬಂದಿದೆ. ಇದೇ ಸಂದರ್ಭದಲ್ಲಿ ನಾವು ಈ ಎಮರ್ಜೆನ್ಸಿ ಪವರ್ಸ್ ಅಥವಾ ತುರ್ತು ಪರಿಸ್ಥಿತಿಯ ಅಧಿಕಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮ್ಮ ದೇಶದಲ್ಲಿ 3 ಬೇರೆ ಬೇರೆ ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ನಮಗೆ ಆರ್ಟಿಕಲ್ಸ್ ಬಹಳ ಪ್ರಮುಖವಾಗುತ್ತೆ. ಆರ್ಟಿಕಲ್ 352, ಆರ್ಟಿಕಲ್ 356, ಅದೇ ರೀತಿ ಆರ್ಟಿಕಲ್ 360. ಈ 3 ಭಾರತೀಯ ಸಂವಿಧಾನದ ವಿಧಿಗಳ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು. ಅದರಲ್ಲಿ ಆರ್ಟಿಕಲ್ 352 ಏನಿದೆ, ನಾವೀಗ ತಾನೇ ಮಾತಾಡ್ತಿದ್ದಂತಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇದನ್ನ ಇಂಟರ್ನಲ್ ಎಮರ್ಜೆನ್ಸಿ ಮತ್ತು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತ ಕರೀತಾರೆ. ಬಾಹ್ಯ ತುರ್ತು ಪರಿಸ್ಥಿತಿ, ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಹೇಳಿ ಇದ್ರ ಬಗ್ಗೆ ಕೂಡ ಕೆಲವೇ ಕ್ಷಣಗಳಲ್ಲಿ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಇದನ್ನೇ 1975ರಲ್ಲಿ ಹೇರಲಾಗಿತ್ತು. ಅಂಡ್ 356 ಅಡಿಯಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಹೇರಲಾಗುತ್ತೆ. ಸ್ಟೇಟ್ ಎಮರ್ಜೆನ್ಸಿ ಅಂದ್ರೇನು? ರಾಷ್ಟ್ರಪತಿಗಳ ಆಳ್ವಿಕೆಯನ್ನ ರಾಜ್ಯಗಳಲ್ಲಿ ಹೇರಲಾಗುತ್ತೆ. ಯಾವಾಗ ರಾಜ್ಯಗಳಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೋ ಮತ್ತು ಅಲ್ಲಿ ಈ ಸಂವಿಧಾನಿಕ ಬಿಕ್ಕಟ್ಟು ಉಂಟಾಗುತ್ತೋ, ದ ಬ್ರೇಕ್ ಡೌನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಇನ್ ದ ಸ್ಟೇಟ್ಸ್, ಅಂತಹ ಸಂದರ್ಭದಲ್ಲಿ 356 ವಿಧಿಯ ಅಡಿಯಲ್ಲಿ ಅಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಲಾಗುತ್ತೆ, ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಹೇರಲಾಗುತ್ತೆ. ಅಂಡ್ ಆರ್ಟಿಕಲ್ 360 ಬಂದ್ಬಿಟ್ಟು ಹಣಕಾಸಿನ ತುರ್ತು ಪರಿಸ್ಥಿತಿ ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿಯ ಕುರಿತಾಗಿ ತಿಳಿಸುತ್ತೆ. ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಚಾರ. ಬಟ್ ನಾವು ಇವತ್ತಿನ ಒಂದು ಡಿಸ್ಕಷನ್ ಅಲ್ಲಿ ಮಾತಾಡಬೇಕಾಗಿರೋದು ಆರ್ಟಿಕಲ್ 352 ಬಗ್ಗೆ. ನೋಡಿ, ಆರ್ಟಿಕಲ್ 352 ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮುಂಚೆ ಅಂದ್ರೆ 1978ಕ್ಕಿಂತ ಮುಂಚೆ ಇದನ್ನ ಯಾವುದೇ ರೀಸನ್ಗೂ ಕೂಡ ಹಾಕ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್, ಆಂತರಿಕ ಗಲಭೆ ಬರ್ಕೋಬೇಕಾಗುತ್ತೆ ನೀವು. ಆಂತರಿಕ ಗಲಭೆ ಅಥವಾ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಅಂತ ಕರಿತೀವಿ. ನೋಡಿ, ಇಂದಿರಾ ಗಾಂಧಿ ಅವರು 1975 ಅಲ್ಲಿ ಇದೇ ಒಂದು ಕಾರಣ ಅಂದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಅಥವಾ ಆಂತರಿಕ ಗಲಭೆ ಅನ್ನುವಂತಹ ಕಾರಣ ಇಟ್ಕೊಂಡ್ಬಿಟ್ಟು ಅವರು ನಮ್ಮ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಹಾಕಿದ್ರು. ಬಟ್ ಆರ್ಟಿಕಲ್ 350 ಮೂಲಭೂತವಾಗಿ ಇರತಕ್ಕಂತಹದ್ದು 2 ಕಾರಣಗಳಿಗೆ. ಒಂದು, ಬಾಹ್ಯ ಆಕ್ರಮಣಗಳು ಅಥವಾ ಯುದ್ಧ ಉಂಟಾದಾಗ.
ಎಕ್ಸ್ಟರ್ನಲ್ ಅಗ್ರೆಷನ್ ಆರ್ ವಾರ್ ಉಂಟಾದಾಗ ಆಗಬಹುದು. ಅದೇ ರೀತಿ ನಮ್ಮ ದೇಶದ ಒಳಗನೆ ಗಲಭೆಗಳು ಉಂಟಾದ್ರೆ, ಆಂತರಿಕ ಗಲಭೆಗಳು, ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಉಂಟಾದ್ರೆ ಇದನ್ನ ಹಾಕ್ಬೋದಿತ್ತು. ಬಟ್ ಈ ಎರಡನೇ ಪಾಯಿಂಟ್ ಆಗಿರ್ತಕ್ಕಂತಹ ಆಂತರಿಕ ಗಲಭೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡ್ಬಿಟ್ಟು ಇಂದಿರಾ ಗಾಂಧಿ ಅವರು ಇದನ್ನ ದೇಶದ ಮೇಲೆ ಹೇರಿದ್ರು. ಬಟ್ ಇದು ಬಹಳ ಸೀರಿಯಸ್ ಆದಂತಹ ಒಂದು ಎಫೆಕ್ಟ್ ಅನ್ನ ಹೊಂದಿತ್ತು. ಸೊ ಹಾಗಾಗಿ ಇಂದಿರಾ ಗಾಂಧಿ ಅವರ ನಂತರ ಅಧಿಕಾರಕ್ಕೆ ಬಂದಂತಹ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ 1978ನೇ ಇಸ್ವಿಯಲ್ಲಿ 44ನೇ ಸಂವಿಧಾನ ತಿದ್ದುಪಡಿ ತರುತ್ತೆ. 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಆ ಒಂದು ತಿದ್ದುಪಡಿ ಅಡಿಯಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಥವಾ ಆಂತರಿಕ ಗಲಭೆ ಅನ್ನುವಂತಹ ಒಂದು ಕ್ಲಾಸ್ ಅನ್ನ ತೆಗೆದುಹಾಕ್ಬಿಟ್ಟು ಕೇವಲ ಸಶಸ್ತ್ರ ದಂಗೆ ಬರ್ಕೋಬೇಕಾಗುತ್ತೆ. ಸಶಸ್ತ್ರ ದಂಗೆ ಅಥವಾ ಇಂಗ್ಲಿಷ್ನಲ್ಲಿ ಆರ್ಮ್ಡ್ ರೆಬೆಲಿಯನ್ ಅಂತ ಸೇರಿಸುತ್ತೆ. ಸೊ ಹಾಗಾಗಿ ಇನ್ ಮುಂದೆ ಯಾವುದೇ ಸರ್ಕಾರ ಕೂಡ ಈ ತುರ್ತು ಪರಿಸ್ಥಿತಿಯನ್ನ ಕೇವಲ ಒಂದು ಗಲಭೆ ಆಯಿತು ಅಂತ ಹೇಳಿ ಹಾಕಕ್ ಬರಲ್ಲ. ಕೇವಲ ಆರ್ಮ್ಡ್ ರೆಬೆಲಿಯನ್ ಅಥವಾ ಸಶಸ್ತ್ರ ದಂಗೆ ಆದಂತಹ ಸಂದರ್ಭದಲ್ಲಿ ಮಾತ್ರ ಆರ್ಟಿಕಲ್ 352 ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಬಹುದಾಗಿದೆ. ಅಂದ್ರೆ ಜನ ಈ ವೆಪನ್ಸ್ಗಳನ್ನ, ಆಯುಧಗಳನ್ನ ಇಟ್ಕೊಂಡ್ಬಿಟ್ಟು ಒಂದು ಗಲಭೆಯನ್ನ ಮಾಡಿದ್ರೆ, ದಂಗೆಯನ್ನ ಮಾಡಿದ್ರೆ ಮಾತ್ರ ಇದನ್ನ ಹಾಕಬಹುದು. ಸೊ ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಇದುವರೆಗೂ ಕೂಡ ಕೇವಲ 3 ಬಾರಿ ಮಾತ್ರ ಈ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇರಲಾಗಿದೆ. ಅದು ಯಾವ್ಯಾವ ಇಸ್ವಿ ಅಂತ ಬಹಳ ಪ್ರಮುಖವಾಗುತ್ತೆ. 1962 ಅಲ್ಲಿ 1962 ನಮಗೆ ನೆನಪಿರೋ ರೀತಿ ಚೀನಾ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಇವತ್ತಿನ ಅರುಣಾಚಲ್ ಪ್ರದೇಶ ಏನಿದೆ ಅಲ್ಲಿ ಆಕ್ರಮಣ ಮಾಡುತ್ತೆ. ಸೊ ಹಾಗಾಗಿ 1962 ಅಲ್ಲಿ ನಾವು ಈ ತುರ್ತು ಪರಿಸ್ಥಿತಿಯನ್ನು ಹಾಕ್ತೀವಿ. ಕಾರಣ ಏನು, ಬಾಹ್ಯ ಆಕ್ರಮಣ ಮತ್ತು ಯುದ್ಧ, ವಾರ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್, ಈ ಒಂದು ಕಾರಣಕ್ಕೆ 1962 ಅಲ್ಲಿ ಹಾಕ್ತೀವಿ. ಅದಾದ ಬಳಿಕ 1971 ಅಲ್ಲಿ ಹಾಕ್ತೀವಿ. ಬಿಕಾಸ್ 1971 ನಲ್ಲಿ ನಮಗೆ ಗೊತ್ತಿರೋ ರೀತಿ ಬಾಂಗ್ಲಾ ವಿಮೋಚನಾ ಯುದ್ಧ, ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ನಡೆಯುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಸೊ ಹಾಗಾಗಿ 1971ನೇ ಇಸ್ವಿಯಲ್ಲೂ ಕೂಡ ಇದೇ ಕಾರಣಕ್ಕೆ, ಅಂದ್ರೆ ಬಾಹ್ಯ ಆಕ್ರಮಣದ ಕಾರಣಕ್ಕೆ ತುರ್ತು ಪರಿಸ್ಥಿತಿ ಹೇರಲಾಗುತ್ತೆ. ಅದಾದ ಬಳಿಕ 1975 ಅಲ್ಲಿ ಇಂಟರ್ನಲ್ ಎಮರ್ಜೆನ್ಸಿ, ಆಂತರಿಕ ತುರ್ತು ಪರಿಸ್ಥಿತಿಯನ್ನ, ಆಂತರಿಕ ಗಲಭೆ ಅನ್ನುವಂತಹ ಕಾರಣವನ್ನ ಕೊಟ್ಬಿಟ್ಟು ಇಂದಿರಾ ಗಾಂಧಿ ಅವರು ಹೇರ್ತಾರೆ. ಇದು ಬಹಳ ಪ್ರಮುಖವಾಗುತ್ತೆ. ಅಂಡ್ ಕೆಲವರು ಕೇಳಬಹುದು, 1965 ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಯಿತು, ಇಂಡೋ ಪಾಕಿಸ್ತಾನ್ ವಾರ್ ಆಗುತ್ತೆ. ಬಟ್ ಆದ್ರೂ ಯಾಕೆ 1965 ಅಲ್ಲಿ ತುರ್ತು ಪರಿಸ್ಥಿತಿಯನ್ನು ಹಾಕಲಿಲ್ಲ ಅಂತ ಕೇಳಬಹುದು. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, 1962ರಲ್ಲಿ ನಾವೇನು ತುರ್ತು ಪರಿಸ್ಥಿತಿಯನ್ನ ದೇಶದಲ್ಲಿ ವಿಧಿಸಿರ್ತೀವಿ ಅದು ಇನ್ನೂ ಕೂಡ ಎಕ್ಸಿಸ್ಟಿಂಗ್ ಆಗಿರುತ್ತೆ. 1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗಬೇಕಾದ್ರೆ ಆಲ್ರೆಡಿ ಈ 62 ಅಲ್ಲಿ ಇದ್ದಂತಹ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತೆ. ಹಾಗಾಗಿ ಸಪರೇಟ್ ಆಗಿ ತುರ್ತು ಪರಿಸ್ಥಿತಿ ಹಾಕುವಂತಹ ಅಗತ್ಯತೆ ಬೀಳಲ್ಲ. ಅಂಡ್ ಇದನ್ನ ಒಟ್ಟಾರೆ 1968 ನಲ್ಲಿ ಇದನ್ನ ತೆರವುಗೊಳಿಸಲಾಗುತ್ತೆ. ಅಂಡ್ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಕೊನೆಯದಾಗಿ 1975 ಅಲ್ಲಿ ಇಷ್ಟು ಡೀಟೇಲ್ಸ್ ಬಹಳ ಪ್ರಮುಖವಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಅಂಡ್ ಯಾವಾಗಲೂ ಕೂಡ ಈ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳೇ ಹೇರ್ತಾರೆ. ಬಟ್ ಅವರು ಆನ್ ದ ರೆಕಮೆಂಡೇಶನ್ ಆಫ್ ಕ್ಯಾಬಿನೆಟ್, ಕೇಂದ್ರ ಸಚಿವ ಸಂಪುಟ ಏನಿರುತ್ತೆ ಅದರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯ ಘೋಷಣೆಯನ್ನ ಮಾಡ್ತಾರೆ. ಅಂಡ್ 1975 ಅಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದಾಗ ಫಕ್ರುದ್ದೀನ್ ಅಲಿ ಅಹಮದ್ ಅವರು ನಮ್ಮ ಭಾರತದ ರಾಷ್ಟ್ರಪತಿಗಳಾಗಿದ್ರು. ಸೊ ಅವರು ಈ ಒಂದು ತುರ್ತು ಪರಿಸ್ಥಿತಿಯನ್ನ ಅಧಿಕೃತವಾಗಿ ಜಾರಿಗೊಳಿಸಿದ್ರು. ಅಂಡ್ ಇದು ಕ್ಯಾಬಿನೆಟ್ನ ಶಿಫಾರಸ್ಸಿನ ಮೇರೆಗೆ ಮಾತ್ರ ಇದನ್ನ ಜಾರಿಗೊಳಿಸಬೇಕಾಗುತ್ತೆ. ಇನ್ನು ಸಾಕಷ್ಟು ವಿಚಾರಗಳು ನಿಮಗೆ ಈ ತುರ್ತು ಪರಿಸ್ಥಿತಿಯಲ್ಲಿ ಬರ್ತಾ ಹೋಗ್ತಾ. ಒಂದ್ಸರಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರೆ 6 ತಿಂಗಳುಗಳ ಕಾಲ ಅದು ಎಕ್ಸಿಸ್ಟಿಂಗ್ ಆಗಿರುತ್ತೆ. ಮತ್ತು ತುರ್ತು ಪರಿಸ್ಥಿತಿ ಹೇರಿದಂತಹ 1 ತಿಂಗಳ ಒಳಗಾಗಿ ಅದಕ್ಕೆ ಸ್ಪೆಷಲ್ ಮೆಜಾರಿಟಿ ಅಥವಾ ವಿಶೇಷ ಬಹುಮತದ ಮೂಲಕ ಅದನ್ನ ನಮ್ಮ ಸಂಸತ್ತಿನ 2 ಸದನಗಳಲ್ಲಿ ಪಾಸ್ ಮಾಡಬೇಕಾಗುತ್ತೆ. 2/3 ಮೆಜಾರಿಟಿ ಅಥವಾ ವಿಶೇಷ ಬಹುಮತ. ಸೊ ಹೀಗೆ ಸಾಕಷ್ಟು ವಿಚಾರಗಳು ನಮಗೆ ತುರ್ತು ಪರಿಸ್ಥಿತಿಯಲ್ಲಿ ಸಿಗ್ತಾ ಹೋಗ್ತವೆ. ಬಟ್ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾವು ತಿಳ್ಕೊಳ್ತಾ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಇದು ಬಹಳ ಪ್ರಮುಖವಾಗಿರತಕ್ಕಂಥ ವಿಚಾರ. ಅಂಡ್ ಒಟ್ಟಾರೆಯಾಗಿ 21 ತಿಂಗಳುಗಳ ಕಾಲ 1975ರ ಎಮರ್ಜೆನ್ಸಿ ಅಸ್ತಿತ್ವದಲ್ಲಿತ್ತು. ಅದನ್ನ 1977 ಮಾರ್ಚ್ ತಿಂಗಳಿನಲ್ಲಿ ತೆರವುಗೊಳಿಸಲಾಗುತ್ತೆ. ಬಹಳ ಪ್ರಮುಖವಾಗಿರುವಂತಹ ಒಂದು ವಿಚಾರ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಸ್ಯಾಟಲೈಟ್ ಫೋನ್ ಕಾಲ್ ಅಂಡರ್ ಸೆಕ್ಯೂರಿಟಿ ಸ್ಕ್ಯಾನರ್. ನೋಡಿ, ನೆನ್ನೆ ಅಷ್ಟೇ, ಅಂದ್ರೆ ಇತ್ತೀಚಿನ ಒಂದು ಸುದ್ದಿ ಇದು. ಏನಪ್ಪಾ ಅಂತ ಹೇಳಿದ್ರೆ, MM ಹಿಲ್ಸ್ ಅಥವಾ ಮಲೆ ಮಹದೇಶ್ವರ ಬೆಟ್ಟಗಳು ಏನು ಕಂಡು ಬರುತ್ತೆ ನೋಡಿ. ಮಲೆ ಮಹದೇಶ್ವರ ಬೆಟ್ಟಗಳು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿತ್ತು. ಅದಕ್ಕೆ ರೀಸನ್ನೇ ಬೇರೆ. ಬಿಕಾಸ್ ನಾನು ಕೂಡ ಹಿಂದೆ ಡಿಸ್ಕಸ್ ಮಾಡಿದ್ದೇನೆ. ನಮ್ಮ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ NTC ಏನಿದೆ, ಅವರು ಮತ್ತು ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತಹ ಮಲೆ ಮಹದೇಶ್ವರ ಬೆಟ್ಟಗಳನ್ನ, ಆ ಒಂದು ಕಾಡೇನಿದೆ ಆ ಕಾಡನ್ನ ಹುಲಿ ಸಂರಕ್ಷಿತಾರಣ್ಯ, ಟೈಗರ್ ರಿಸರ್ವ್ ಅನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಹಿಂದೆನೇ ನಮ್ಮ ರಾಜ್ಯ ಸರ್ಕಾರ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಅದನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಗಳು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ವು. ಸೊ ನಮ್ಮ ಕರ್ನಾಟಕದ ಚಾಮರಾಜನಗರ ಜಿಲ್ಲೆ, ಅದೊಂದೇ ಜಿಲ್ಲೆಯಲ್ಲಿ ಸುಮಾರು 3
ಹುಲಿ ಸಂರಕ್ಷಿತ ಅರಣ್ಯಗಳು ಕಂಡುಬರುತ್ತೆ. 3 ಟೈಗರ್ ರಿಸರ್ವ್ಸ್. ಆಲ್ರೆಡಿ ಅಲ್ಲಿ ಬಂಡೀಪುರ್ ಟೈಗರ್ ರಿಸರ್ವ್ ಅಸ್ತಿತ್ವದಲ್ಲಿದ್ದು, ಜೊತೆಗೆ ಬಿಳಿಗಿರಿ ರಂಗನ ಬೆಟ್ಟ ಟೈಗರ್ ರಿಸರ್ವ್ ಅಸ್ತಿತ್ವದಲ್ಲಿದ್ದು, BRT, ಅಂಡ್ ಈಗ MM ಹಿಲ್ಸ್ ಅಥವಾ ಮಲೆ ಮಹದೇಶ್ವರ ಬೆಟ್ಟಗಳು ಕಾಡು ಏನಿದೆ ಅದನ್ನು ಕೂಡ ಹುಲಿ ಸಂರಕ್ಷಿತ ಅರಣ್ಯ ಮಾಡಲಾಗಿತ್ತು. ಬಟ್ ಇವತ್ತು ಬಂದಿರತಕ್ಕಂತಹ ಸುದ್ದಿಯೇ ಬೇರೆ. ಅದೇನಪ್ಪ ಸುದ್ದಿ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನಮ್ಮ ಭಾರತದ ಗುಪ್ತಚರ ಸಂಸ್ಥೆಗಳು ಯಾವುದೋ ಒಂದು ನಿಗೂಢವಾದಂತಹ ಕಾಲನ್ನ ಪತ್ತೆ ಹಚ್ಚುತ್ತವೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ದಟ್ಟವಾಗಿರ್ತಕ್ಕಂತಹ ಮಲೆ ಮಹದೇಶ್ವರ ಬೆಟ್ಟಗಳ ಕಾಡಿನಿಂದ ಒಂದು ಸ್ಯಾಟಲೈಟ್ ಫೋನ್ ಕಾಲ್ ಹೋಗಿರುತ್ತೆ. ನೋಡಿ, ಸ್ಯಾಟಲೈಟ್ ಫೋನ್ ಕಾಲ್ ಅಂದ್ರೆ ನಾವೇನು ಸಿಮ್ ಕಾರ್ಡ್ಗಳನ್ನ ಬಳಸ್ಬಿಟ್ಟು ಕಾಲ್ ಮಾಡ್ತೀವಿ ಅದಕ್ಕಿಂತ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಇದರಲ್ಲಿ ನೇರವಾಗಿ ಉಪಗ್ರಹಗಳನ್ನ ಬಳಸ್ಬಿಟ್ಟು ಸ್ಯಾಟಲೈಟ್ನ ಮೂಲಕವಾಗಿ ಫೋನನ್ನು ಮಾಡಲಾಗುತ್ತೆ. ಇದಕ್ಕೆ ಸ್ಯಾಟಲೈಟ್ ಫೋನ್ ಅಂತ ಒಂದು ಸಪರೇಟ್ ಫೋನ್ ಬರುತ್ತೆ. ಇದನ್ನು ಬಳಸ್ಬಿಟ್ಟು ಬೇರೆ ಫೋನ್ಗಳಿಗೆ ಅವರು ಸಿಮ್ ಕಾರ್ಡ್ ಇಲ್ಲದೇ ಕಾಲ್ ಮಾಡಬಹುದು. ಇಲ್ಲಿ ಅವರು ರೇಡಿಯೋ ವೇವ್ಸ್ ಅನ್ನ ಬಳಸ್ತಾರೆ. ಈ ರೇಡಿಯೋ ತರಂಗಾಂತರಗಳೇನಿರ್ತವೆ, ಆ ರೇಡಿಯೋ ಫ್ರೀಕ್ವೆನ್ಸಿ ಏನಿರುತ್ತೆ ಅದನ್ನ ಬಳಕೆ ಮಾಡಿಬಿಟ್ಟು ನೇರವಾಗಿ ಉಪಗ್ರಹದ ಸಹಾಯದಿಂದ ಈ ಕಾಲ್ಗಳನ್ನ ಮಾಡಲಾಗುತ್ತೆ. ಬಟ್ ಇದನ್ನ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ, ನಿಷೇಧ ಮಾಡಲಾಗಿದೆ. ಇದಕ್ಕೆ ಕಾರಣ ಇಷ್ಟೇ, ಸ್ಯಾಟಲೈಟ್ ಫೋನ್ ಮೂಲಕ ಕಾಲ್ ಮಾಡಿದ್ರೆ ಅದರ ಡೀಟೇಲ್ಸ್ ನಮ್ಮ ಸರ್ಕಾರಗಳಿಗೆ ಗೊತ್ತಾಗಲ್ಲ. ನಾವೇನು ಸಿಮ್ ಕಾರ್ಡ್ ಮೂಲಕ ಮಾಡಿದ್ರೆ ಅದನ್ನು ಟ್ರ್ಯಾಕ್ ಮಾಡಬಹುದು, ಯಾವ ಟವರ್ ಇಂದ ಮಾಡಿದ್ರು ಅಂತ ಎಲ್ಲ ಟ್ರ್ಯಾಕ್ ಮಾಡಬಹುದು, ಮತ್ತು ಯಾರು ಯಾವ ನಂಬರಿಗೆ ಮಾಡಿದ್ರು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕಬಹುದು. ಬಟ್ ಸ್ಯಾಟಲೈಟ್ ಫೋನ್ ನಿಂದ ಅಂತಹ ಮಾಹಿತಿಯನ್ನು ಕಲೆ ಹಾಕಕ್ಕಾಗಲ್ಲ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ಅಲ್ಲಿ ನಡೀತಕ್ಕಂತಹ ವಾಯ್ಸ್ ಏನಿದೆ ಅದು ಎನ್ಕ್ರಿಪ್ಟ್ ಆಗಿರುತ್ತೆ. ನಿಮಗೆ ಕಾಣಿಸ್ತಾ ಇದೆ, ವಾಯ್ಸ್ ಟ್ರಾಫಿಕ್ ಈಸ್ ಎನ್ಕ್ರಿಪ್ಟೆಡ್. ಎನ್ಕ್ರಿಪ್ಟ್ ಅಂದ್ರೇನು? ಗೂಢಲಿಪಿ ಅಂತ ಕರಿತೀವಿ. ನೀವು ಇನ್ಫ್ಯಾಕ್ಟ್ ಪ್ರಸಕ್ತವಾಗಿ ವಾಟ್ಸಪ್ ಅನ್ನು ಓಪನ್ ಮಾಡಿ ನೋಡಿದ್ರು ಕೂಡ ನಿಮಗಲ್ಲಿ ಎನ್ಕ್ರಿಪ್ಟೆಡ್, ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಒಂದು ವರ್ಡ್ ಕಾಣುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ನೀವು ಏನು ಚಾಟ್ ಮಾಡಿರ್ತೀರಾ ಅದು ಬೇರೆ ಯಾರು ಕೂಡ ಥರ್ಡ್ ಪಾರ್ಟಿ ಅದನ್ನ ವೀಕ್ಷಣೆ ಮಾಡೋಕ್ಕಾಗಲ್ಲ. ಅದು ಒಂದು ಗೂಢ ಲಿಪಿ ಅಥವಾ ಒಂದು ಸಂಕೇತ ಸಿಂಬಲ್ಸ್ ಮೂಲಕ ಅದು ಟ್ರಾನ್ಸ್ಮಿಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಸ್ಯಾಟಲೈಟ್ ಫೋನ್ ಮೂಲಕ ನಡೆದಂತಹ ಎಲ್ಲಾ ಚಟುವಟಿಕೆಗಳು ನಮ್ಮ ರಕ್ಷಣಾ ಪಡೆಗಳಿಗೆ, ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಇದು ಭಯೋತ್ಪಾದಕ ಚಟುವಟಿಕೆಗಳು ಅಥವಾ ಬೇರೆ ಅಪರಾಧ ಚಟುವಟಿಕೆಗಳಲ್ಲಿ ಒಂದು ಯೂಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಈ ಸ್ಯಾಟಲೈಟ್ ಫೋನ್ನ ಭಾರತಾದ್ಯಂತ ಬ್ಯಾನ್ ಮಾಡಿದೆ. ಅದಕ್ಕೆ ಸಪರೇಟ್ ಆಗಿ ಅನುಮತಿಯನ್ನು ಪಡಿಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ಯಾವ ವ್ಯಕ್ತಿ ಈ ಮಲೆ ಮಹದೇಶ್ವರ ಕಾಡುಗಳಲ್ಲಿ ಹೋಗ್ಬಿಟ್ಟು ಸ್ಯಾಟಲೈಟ್ ಫೋನ್ನ ಬಳಕೆ ಮಾಡಿದ್ದಾನೆ ಅಂತ ಒಂದು ತನಿಖೆಯನ್ನು ಮಾಡಲಾಗ್ತಾ ಇದೆ. ಇದ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ನಮ್ಮ ರಕ್ಷಣಾ ಪಡೆಗಳಿದ್ದಾವೆ, ಪೊಲೀಸ್ ಇರಬಹುದು, ನಮ್ಮ ಬೇರೆ ಬೇರೆ ಗುಪ್ತಚರ ಸಂಸ್ಥೆಗಳಿರಬಹುದು, ಅವುಗಳಲ್ಲಿ ಟೆಕ್ನಾಲಜಿಯ ಕೊರತೆ ಇದೆ. ಬಿಕಾಸ್ ಟೆಕ್ನಾಲಜಿ ಇಲ್ಲ ಅಂದ್ರೆ ಈ ಸ್ಯಾಟಲೈಟ್ ಫೋನ್ನ ಒಂದು ಲೊಕೇಶನ್ ಅನ್ನ ಟ್ರೇಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಲೊಕೇಶನ್ ಅನ್ನ ಟ್ರೇಸ್ ಮಾಡಬಹುದು, ಬಟ್ ಯಾವ ವ್ಯಕ್ತಿ ಅದನ್ನ ಬಳಕೆ ಮಾಡದ ಅಂತೇಳಿ ಕಷ್ಟ ಆಗುತ್ತೆ. ಪ್ರಸಕ್ತವಾಗಿ ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಬೇರೆ ಬೇರೆ ಹೋಟೆಲ್ಗಳೇನಿದೆ, ಹೋಟೆಲ್ಗಳು, ಲಾಡ್ಜ್ಗಳು, ರೆಸಾರ್ಟ್ಗಳು ಅಲ್ಲಿ ಹುಡುಕ್ಲಾಗ್ತಾ ಇದೆ. ಬಿಕಾಸ್ ಯಾರೋ ಒಬ್ಬ ವಿದೇಶಿ ಟೂರಿಸ್ಟ್ ಇದನ್ನ ಬಳಸಿರಬಹುದು ಅಂತ ಊಹೆ ಮಾಡಲಾಗ್ತಾ ಇದೆ. ಬಟ್ ಇದನ್ನ ಭಯೋತ್ಪಾದನಾ ಚಟುವಟಿಕೆಗಳು ಕೂಡ ಬಳಸಿರುವಂತಹ ಸಾಧ್ಯತೆ ಇರುತ್ತೆ. ಸೊ ಸ್ಯಾಟಲೈಟ್ ಫೋನ್ನ ಒಂದು ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಕೇಳಬಹುದು, ಸ್ಯಾಟಲೈಟ್ ಫೋನ್ನಲ್ಲಿ ಯಾವ ತರಂಗಗಳನ್ನು ಬಳಸಲಾಗುತ್ತೆ ಅಥವಾ ಯಾವ ಒಂದು ಮೆಥಡ್ನ ಬಳಸಲಾಗುತ್ತೆ ಅಂತ ಹೇಳಿದ್ರೆ ಖಂಡಿತ ರೇಡಿಯೋ ವೇವ್ಸ್, ರೇಡಿಯೋ ತರಂಗಾಂತರಗಳನ್ನು ಬಳಸಲಾಗುತ್ತೆ. ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಸುದ್ದಿ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಬ್ರ್ಯಾಂಡ್ಸ್ ಡೂ ಸಮ್ ಸೋಲ್ ಸರ್ಚಿಂಗ್ ಇನ್ ಟರ್ಮ್ಸ್ ಆಫ್ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್. ನೋಡಿ, ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅಂತ ನಿಮಗೇನು ಕಾಣಿಸ್ತಾ ಇದೆ, ಇದು ಬಹಳ ದಿನಗಳಿಂದ ಕೂಡ ಕೇಳಿ ಬರ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಜಾರ್ಜ್ ಫ್ಲಾಯ್ಡ್ ಅನ್ನುವಂತಹ ಒಬ್ಬ ಕಪ್ಪು ವರ್ಣದ ವ್ಯಕ್ತಿಯನ್ನ ಅಮೆರಿಕದಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೊಂದಿದ್ರು, ಮರ್ಡರ್ ಮಾಡಿದ್ರು. ಸೊ ಅಂದಿನಿಂದ ಕಪ್ಪು ವ್ಯಕ್ತಿಗಳ ಹಕ್ಕುಗಳ ಪರವಾಗಿ ಪ್ರಪಂಚಾದ್ಯಂತ ಹೋರಾಟಗಳು ನಡೀತಾ ಇದ್ದಾವೆ. ಕೇವಲ ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಈವನ್ ಯುರೋಪಿಯನ್ ದೇಶಗಳಲ್ಲೂ ಕೂಡ ಈ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅಥವಾ ಕರಿಯರ ಜೀವ ಕೂಡ ಅಮೂಲ್ಯ ಅಥವಾ ಅದು ಕೂಡ ಮ್ಯಾಟರ್ ಆಗುತ್ತೆ ಅನ್ನುವಂತಹ ಒಂದು ಹೋರಾಟ ನಡೀತಾ ಇದೆ. ಅಂಡ್ ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಜಾರ್ಜ್ ಫ್ಲಾಯ್ಡ್ ಅವರ ಹತ್ಯೆ. ಇದನ್ನ ಅಮೆರಿಕದ ಮಿನೆಸೋಟಾ ಅನ್ನುವಂತಹ ಒಂದು ರಾಜ್ಯ ಕಂಡುಬರುತ್ತೆ ಅಮೆರಿಕದಲ್ಲಿ, ಅಲ್ಲಿನ ಮಿನಿಯಾಪೋಲಿಸ್ ಅನ್ನುವಂತಹ ಒಂದು ನಗರದಲ್ಲಿ ನಡೆದಂತಹ ಒಂದು ಘಟನೆ. ಸೊ ಇದಕ್ಕೆ ಪ್ರಪಂಚಾದ್ಯಂತ ಒಂದು ಆಕ್ರೋಶ ವ್ಯಕ್ತವಾಗ್ತಿದೆ. ಬಟ್ ಈಗ ಇದು ಭಾರತದಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಕೆಲವು ಪ್ರಖ್ಯಾತ ಭಾರತೀಯ ಬ್ರ್ಯಾಂಡ್ಗಳು, ಭಾರತದಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರಿಕೆ ಮಾಡತಕ್ಕಂತಹ ಬ್ರ್ಯಾಂಡ್ಗಳು ತಮ್ಮ ಉತ್ಪನ್ನಗಳ ಹೆಸರನ್ನ ಬದಲಾಯಿಸ್ತಾ ಇದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿ ನಿಮಗೆ ಕಾಣಿಸಿರತಕ್ಕಂತಹ ಫೇರ್ ಅಂಡ್ ಲವ್ಲಿ ಅಂತ ಎಲ್ಲರೂ ಕೂಡ ಕೇಳಿರ್ತೀರಾ. ಇದೊಂದು ಫೇರ್ನೆಸ್ ಕ್ರೀಮ್, ಅಂದ್ರೆ ತ್ವಚೆಯನ್ನ ಗೌರವರ್ಣ ಅಥವಾ ಬಿಳಿ ಮಾಡುವುದಕ್ಕೆ ಬಳಸ್ತಕ್ಕಂತಹ ಒಂದು ಕ್ರೀಮ್. ಇದರ ಹೆಸರನ್ನ ಕೂಡ ಈಗ ಚೇಂಜ್ ಮಾಡಬೇಕು ಅಂತ ಹೇಳಿ ಅದರ ಈ ಒಂದು ಉತ್ಪನ್ನಗಳ ತಯಾರಕ ಆಗಿರ್ತಕ್ಕಂತಹ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ HUL ಹೇಳಿಕೆ ನೀಡಿದೆ.
ನೋಡಿ HUL ಪ್ರತಿಯೊಬ್ಬರು ಕೂಡ ಗಮನಿಸಿರ್ತೀರಾ. ಈ HUL ಯಾವ ರೀತಿ ಕಂಪ್ನಿಯಪ್ಪ ಅಂತ ಹೇಳಿದ್ರೆ ಬಹಳಷ್ಟು ನಮ್ಮ ಭಾರತದಲ್ಲಿ ಬಹುತೇಕ ಉತ್ಪನ್ನಗಳನ್ನ ಈ HUL ಕಂಪನಿಯೇ ನಿರ್ಮಾಣ ಮಾಡುತ್ತೆ. ನೀವು ಜಸ್ಟ್ ಹೋಗ್ಬಿಟ್ಟು ಅನ್ನಪೂರ್ಣ ಉಪ್ಪೇನಿದೆ, ಅನ್ನಪೂರ್ಣ ಸಾಲ್ಟ್ ಅಂತ ಏನ್ ಬರುತ್ತೆ, ಅದರ ಪ್ಯಾಕೆಟ್ ಮೇಲೆ ನೋಡಿದ್ರು ಕೂಡ HUL ಅಂತ ಇರುತ್ತೆ. ಅಂಡ್ ಅಲ್ಲಿಂದ ಹೊರಟ್ಬಿಟ್ಟು ಅದು ಬೇರೆ ಯಾವುದೋ ಲಿಪ್ಟನ್ ಟೀ ಇರಬಹುದು ಅಥವಾ ಬ್ರೂ ಕಾಫಿ ಇರಬಹುದು, ಇನ್ಯಾವುದೇ ಉತ್ಪನ್ನಗಳನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಹಿಂದೂಸ್ತಾನ್ ಯೂನಿವರ್ ಲಿಮಿಟೆಡ್ ಅಂತ ಒಂದು ಚಿಹ್ನೆ ಕಾಣುತ್ತೆ. ಸೊ ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಕಂಪನಿ ಇದು. ಅಂಡ್ ನಾವೇನ್ ಅನ್ಕೊಂತೀವಿ ಹಿಂದೂಸ್ತಾನ್ ಅಂದ ತಕ್ಷಣ ಇದು ಭಾರತೀಯ ಕಂಪನಿ ಅನ್ಕೊಂತೀವಿ, ಖಂಡಿತ ಅಲ್ಲ. ಇದೊಂದು ಲಂಡನ್ ಮೂಲದ ಕಂಪನಿ ಆಗಿರತಕ್ಕಂತಹ ಯೂನಿಲಿವರ್ನ ಸಬ್ಸಿಡಿಯರಿ, ಅಂದ್ರೆ ಅದರ ಒಂದು ಅಂಗಸಂಸ್ಥೆ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ಇದು ನಮ್ಮ ದೇಶದ ಒಂದು ಬಹಳ ದೊಡ್ಡ ಸಂಸ್ಥೆ ಆಗಿದೆ. ಅಂಡ್ ಇವರು ತಮ್ಮ ಪ್ರಾಡಕ್ಟ್ಸ್ನ ಮೇಲೆ ಇದ್ದಂತಹ ಈ ಫೇರ್ನೆಸ್ ಅಥವಾ ಬಿಳಿ ಅನ್ನುವಂತಹ ಅರ್ಥ ಕೊಡುವ ಶಬ್ದಗಳನ್ನ ತೆಗೆದುಬಿಟ್ಟು ಈ ಬ್ರ್ಯಾಂಡ್ಗೆ ಬೇರೆ ಹೆಸರನ್ನ ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನ ಸೋಲ್ ಸರ್ಚಿಂಗ್ ಅಂತ ಕೊಡಲಾಗಿದೆ. ಅಂದ್ರೆ ಒಂದು ಆತ್ಮಾವಲೋಕನವನ್ನ ನಮ್ಮ ಭಾರತೀಯ ಕಂಪನಿಗಳು ಮಾಡ್ಕೊಳ್ತಾ ಇದ್ದಾವೆ. ಅಂಡ್ ಕೇವಲ ಅವ್ರು ಮಾತ್ರವಲ್ಲ, ಈ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಆಗಿರ್ತಕ್ಕಂತಹ shaadi.com, ಏನು ಆನ್ಲೈನ್ನಲ್ಲಿ ವೈವಾಹಿಕ ಸಂಬಂಧಗಳನ್ನ ಬೆಸೆತಕ್ಕಂತಹ shaadi.com ಕೂಡ ಅದರಲ್ಲಿ ಕೂಡ ಒಂದು ಫಿಲ್ಟರ್ ಇತ್ತು. ಅದೇನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಬಂದಂತಹ ಬಣ್ಣದ ವ್ಯಕ್ತಿಗಳನ್ನ ಮಾತ್ರ ಹುಡುಕಬಹುದಾಗಿತ್ತು, ಕಪ್ಪು ಬಣ್ಣ, ಬಿಳಿ ಬಣ್ಣ, ಗೋಧಿ ಬಣ್ಣ. ಸೊ ಅದನ್ನು ಕೂಡ ಅವರು ತೆಗೆದಾಕ್ತಾ ಇದ್ದಾರೆ, ಬಿಕಾಸ್ ಇದು ರೇಸಿಸ್ಟ್ ಆಗುತ್ತೆ, ಒಂದು ರೇಸ್ನ ವಿರುದ್ಧವಾಗಿರತಕ್ಕಂತಹ ಸಂಗತಿಯಾಗಿದೆ. ಸೊ ಹಾಗಾಗಿ ಹಿಂದೂಸ್ತಾನ್ ಯೂನಿವರ್ ಲಿಮಿಟೆಡ್ ಇರಬಹುದು, shaadi.com ಇರಬಹುದು, ಹೀಗೆ ಬೇರೆ ಬೇರೆ ಕಂಪನಿಗಳು ಅದನ್ನ ತೆಗೆದು ಹಾಕ್ತಾ ಇದ್ದಾವೆ. ಇದು ಬಹಳ ಪ್ರಮುಖವಾದಂತಹ ಒಂದು ಸುದ್ದಿಯಾಗಿರುತ್ತೆ. ಅಂಡ್ HUL ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ. ನೀವು ಒಂದು ಲಂಡನ್ ಮೂಲದ ಕಂಪನಿಯ ಅಂಗಸಂಸ್ಥೆ ಹಿಂದೂಸ್ತಾನ್ ಯೂನಿವರ್ ಲಿಮಿಟೆಡ್. ನಿಮಗೆ ಇಲ್ಲಿ FMCG ಅಂತ ಒಂದು ವರ್ಡ್ ಕಾಣಿಸ್ತಾ ಇದೆ. ಇದು ಕೂಡ ಇದ್ರ ಬಗ್ಗೆ ಕೂಡ ಹೇಳ್ಬಿಡ್ತೀನಿ, ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಹಿಂದೆ ಕೂಡ ಕೇಳಿದ್ದಾರೆ, ಮುಂದೆ ಕೂಡ ಕೇಳಬಹುದು. FMCG ಅಂದ್ರೇನು? ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಹಂಗಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಬಹಳ ಕಡಿಮೆ ಬೆಲೆಯಲ್ಲಿ ಬಹಳ ವೇಗವಾಗಿ ಮಾರಾಟವಾಗ್ತಕ್ಕಂತಹ ಗ್ರಾಹಕ ಉತ್ಪನ್ನಗಳನ್ನ ನಾವು FMCG ಅಥವಾ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಪ್ಯಾಕ್ ಫುಡ್ ಐಟಮ್ಸ್ ಇರಬಹುದು, ಜ್ಯೂಸ್ ಬಾಟಲ್ಗಳಿರಬಹುದು, ಬಿವರೇಜಸ್ ಇರಬಹುದು, ಅದೇ ರೀತಿ ನಾವು ನಿತ್ಯ ಬಳಸ್ತಕ್ಕಂತಹ ಕ್ರೀಮ್ಗಳು, ಸೋಪ್ಗಳು ಅಥವಾ ಶ್ಯಾಂಪುಗಳಿರಬಹುದು. ಇವನ್ನ ನಾವು FMCG ಅಂತ ಕರಿತೀವಿ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಇದು ಬಹಳ ಪ್ರಮುಖವಾದಂತಹ ಒಂದು ವಿಭಾಗ ಆಗಿದೆ ಈ ಒಂದು ಉತ್ಪನ್ನಗಳಲ್ಲಿ. ಸೊ ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ಬಹಳ ಹೆಸರು ಹೇಳುವಂತೆ ಬಹಳ ವೇಗವಾಗಿ ಇವು ಖರ್ಚಾಗ್ತಾ ಇರ್ತವೆ, ಬಹಳ ಕಮ್ಮಿ ದರವನ್ನು ಕೂಡ ಹೊಂದಿರ್ತವೆ, ಅಂಡ್ ಬಹಳ ಫಾಸ್ಟ್ ಮೂವಿಂಗ್ ಆಗಿರ್ತವೆ. ಅದೇ ನಿಮಗೆ ಪೆರಿಷಬಲ್ಸ್ ಅಂತ ಕೂಡ ಬರುತ್ತೆ. ಈ FMCGಗೂ ಪೆರಿಷಬಲ್ಸ್ಗೂ ಡಿಫ್ರೆನ್ಸ್ ಇದೆ ನೋಡಿ. ಪೆರಿಷಬಲ್ಸ್ ಅಂತ ಹೇಳಿದ್ರೆ ಕೊಳೆತು ಹೋಗಬಹುದಾದಂತಹ ವಸ್ತುಗಳು. ನೀವೇನು ತರಕಾರಿ ಇದೆ, ಹಾಲಿದೆ, ಅದೇ ರೀತಿ ಮೀಟ್ ಇರಬಹುದು, ಫಿಶ್ ಇರಬಹುದು, ಎಗ್ ಇರಬಹುದು, ಇಂತಹ ವಸ್ತುಗಳನ್ನ ಪೆರಿಷಬಲ್ಸ್ ಅಂತ ಕರಿತೀವಿ. ಇವು ಕೊಳೆತು ಹೋಗಬಹುದಾದಂತಹ ವಸ್ತುಗಳಾಗಿದ್ದಾವೆ. ಸೊ ಗ್ರಾಹಕರು ಪ್ರತಿನಿತ್ಯ ಖರೀದಿ ಮಾಡುವಂತಹ ವಸ್ತುಗಳಲ್ಲಿ FMCG ಕಂಡುಬರುತ್ತೆ, ಪೆರಿಷಬಲ್ಸ್ ಕಂಡುಬರುತ್ತೆ. ಅವುಗಳ ಕುರಿತಾಗಿ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಒಂದಲ್ಲ ಒಂದು ಕಡೆ ನೀವು ಇದನ್ನ ಬಳಕೆ ಮಾಡಬಹುದು ಎಕ್ಸಾಮ್ಸ್ನಲ್ಲಿ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ನಿವೃತ್ತಿ ಪ್ರಕಟಿಸಿದ ರನೀಮ್ ವೆಲಿಲಿ. ನೋಡಿ, ರನೀಮ್ ವೆಲಿಲಿ ಅವರು ನಿನ್ನೆ ಅಷ್ಟೇ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ರನೀಮ್ ವೆಲಿಲಿ ಅವರು ಒಬ್ಬ ಪ್ರಖ್ಯಾತ ಈಜಿಪ್ಟ್ನ ಸ್ಕ್ವಾಷ್ ಆಟಗಾರ್ತಿ. ಸ್ಕ್ವಾಷ್ ಅಂತ ಕೂಡ ಒಂದು ಕ್ರೀಡೆ ಇದೆ, ಬಹಳಷ್ಟು ಜನ ಇದನ್ನು ನೋಡಿರಬಹುದು, ಬಟ್ ಕೆಲವರು ಇದರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲದೆ ಇರಬಹುದು ಕೂಡ. ಇದು ಕೇವಲ ಟೆನ್ನಿಸ್ ಆಟ ಏನಿದೆ, ಟೆನ್ನಿಸ್ ಇರಬಹುದು ಅಥವಾ ಬ್ಯಾಡ್ಮಿಂಟನ್ ಇರಬಹುದು, ಅಂತಹದ್ದೇ ಒಂದು ಆಟ. ಒಂದು ರ್ಯಾಕೆಟ್ ಅನ್ನ ಇದರಲ್ಲಿ ಬಳಸಲಾಗುತ್ತೆ, ಬಟ್ ಒಂದು ಗ್ಲಾಸ್ ರೂಮ್ನಲ್ಲಿ, ಒಂದು ಕ್ಲೋಸ್ಡ್ ರೂಮ್ನಲ್ಲಿ ಈ ಸ್ಕ್ವಾಷ್ ಆಟವನ್ನು ಆಡಲಾಗುತ್ತೆ. ನೀವು ಕೂಡ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ನಲ್ಲಿ ಹಲವಾರು ವಿಡಿಯೋಗಳು ಸಿಗುತ್ತೆ ಸ್ಕ್ವಾಷ್ ಕ್ರೀಡೆ ಬಗ್ಗೆ ಕೂಡ ನೀವು ತಿಳ್ಕೊಳ್ತಾ ಹೋಗ್ಬೋದು. ಇಡೀ ಪ್ರಪಂಚದ ಮಹಿಳಾ ಸ್ಕ್ವಾಷ್ ಆಟದಲ್ಲಿ ವಿಶ್ವದಲ್ಲೇ ನಂಬರ್ 1 ರ್ಯಾಂಕಿಂಗ್ ಅನ್ನು ಹೊಂದಿದ್ದಂತಹ ಒಬ್ಬ ಆಟಗಾರ್ತಿ ರನೀಮ್ ಅಲ್ ವೆಲಿಲಿ ಅವರು. ಇವರು ಈಜಿಪ್ಟ್ ಮೂಲದ ಒಬ್ಬ ಸ್ಕ್ವಾಷ್ ಆಟಗಾರ್ತಿ, ಒಬ್ಬ ಚಾಂಪಿಯನ್ ಆಟಗಾರ್ತಿ, ಬಟ್ ನಿನ್ನೆ ಇವರು ಒಂದು ರಿಟೈರ್ ಆಗಿದ್ದಾರೆ ಸ್ಕ್ವಾಷ್ ಆಟದಿಂದ. ಸೊ ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಯಾವ ರೀತಿ ಕೇಳಬಹುದಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನಿವೃತ್ತಿ ಹೊಂದಿದಂತಹ ರನೀಮ್ ಅಲ್ ವೆಲಿಲಿ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಥವಾ ಯಾವ ದೇಶಕ್ಕೆ ಸೇರಿದವರಾಗಿದ್ದಾರೆ? ಸರಿಯಾದಂತಹ ಉತ್ತರ ರನೀಮ್ ಅಲ್ ವೆಲಿಲಿ ಅವರು ಸ್ಕ್ವಾಷ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಮತ್ತು ಈಜಿಪ್ಟ್ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ. ಇವರು ಅಗ್ರ ಶ್ರೇಯಾಂಕಿತೆ, ವರ್ಲ್ಡ್ ನಂಬರ್ 1 ರ್ಯಾಂಕಿಂಗ್ ಅನ್ನ ಹೊಂದಿದ್ರು. ಬಹಳ ಪ್ರಮುಖವಾಗಿರುತ್ತೆ. ಭಾರತದಲ್ಲೂ ಕೂಡ ಹಲವಾರು ಜನ ಸ್ಕ್ವಾಷ್ ಆಟಗಾರರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅವರ ಹೆಸರು ಕೂಡ ಇಂಪಾರ್ಟೆಂಟ್, ಬಿಕಾಸ್ ಹಲವಾರು ಬಾರಿ ನಾನು ನೋಡಿದ್ದೇನೆ, ಅಷ್ಟೊಂದು ಖ್ಯಾತಿಯನ್ನ ಪಡೆದೇ ಇರತಕ್ಕಂತಹ ಕ್ರೀಡಾಪಟುಗಳ ಹೆಸರನ್ನ ಕೊಟ್ಬಿಟ್ಟು ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳಲಾಗುತ್ತೆ. ನೀವು ಯೂಶುವಲಿ ಕ್ರಿಕೆಟ್ ಆಟಗಾರರು ಗೊತ್ತಿರ್ತಾರೆ, ಫುಟ್ಬಾಲ್, ಹಾಕಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತೀರಾ, ಬಟ್ ಸ್ಕ್ವಾಷ್ ಮುಂತಾದಂತಹ ಆಟಗಾರರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಸೊ ಭಾರತದಲ್ಲೂ ಕೂಡ ದೀಪಿಕಾ ಪಳ್ಳಿಕಲ್ ಅಂತ ಒಬ್ಬ ಖ್ಯಾತ ಸ್ಕ್ವಾಷ್ ಆಟಗಾರ್ತಿದ್ದಾರೆ, ಜ್ಯೋತ್ಸ್ನಾ ಚಿನ್ನಪ್ಪ ಅವರಿದ್ದಾರೆ, ರಮಿತ್ ಟಂಡನ್ ಇದ್ದಾರೆ, ಸೌರವ್ ಘೋಷಾಲ್ ಇದ್ದಾರೆ. ಸೊ ಹೀಗೆ ಹಲವಾರು ಜನ ಕ್ರೀಡಾಪಟುಗಳಿದ್ದಾರೆ. ದೀಪಿಕಾ ಪಳ್ಳಿಕಲ್ ಅಂತ ಹೇಳಿದ್ರೆ ನಮ್ಮ ಖ್ಯಾತ ಕ್ರಿಕೆಟ್ ಆಟಗಾರ ದಿನೇಶ್ ಕಾರ್ತಿಕ್ ಅವರ ಪತ್ನಿಯಾಗಿದ್ದಾರೆ.
ತಮಿಳುನಾಡು ಮೂಲದವರು. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂದ್ರೆ ಅವರ ಹೆಸರುಗಳು ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ನೀವು ಕೂಡ ಸ್ವಾಭಾವಿಕವಾಗಿ ಈ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಕ್ರೀಡೆಯನ್ನು ಆಡೋದಿರಬಹುದು, ನೋಡೋದಿರಬಹುದು, ಅವುಗಳ ಕುರಿತಾಗಿ ಒಂದು ಗಮನವನ್ನು ಹರಿಸೋದಾಗಿರಬಹುದು. ಇದು ರಾಷ್ಟ್ರಭಕ್ತಿಯನ್ನು ವ್ಯಕ್ತಪಡಿಸಲಿಕ್ಕಿರತಕ್ಕಂತಹ ಮತ್ತೊಂದು ಮಾರ್ಗ, ಎ ಮ್ಯಾನರ್ ಆಫ್ ಎಕ್ಸ್ಪ್ರೆಸಿಂಗ್ ಒನ್ಸ್ ಪ್ಯಾಟ್ರಿಯೋಟಿಸಮ್ ಅಂತ ಕರಿಬಹುದು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಸಂಜಿತಾ ಚಾನು ಟು ರಿಸೀವ್ 2018 ಅರ್ಜುನ. ನೋಡಿ, ನಿಮಗೆ ಸಂಜಿತಾ ಚಾನು ಅವರ ಬಗ್ಗೆ ಒಂದು ನ್ಯೂಸ್ ಕಾಣಿಸ್ಕೊಳ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ನಾನು ಸಂಜಿತಾ ಚಾನು ಅವರ ಬಗ್ಗೆ ಮಾತಾಡಿದ್ದೆ. ಅದೇನಪ್ಪ ಅಂತ ಹೇಳಿದ್ರೆ 2018ನೇ ಇಸ್ವಿಯಲ್ಲಿ ಇವರ ಮೇಲೆ ಒಂದು ಆರೋಪ ಬಂದಿತ್ತು. ಇವರು ಉದ್ದೀಪನ ಮದ್ದನ್ನು ಸೇವಿಸಿದ್ದಾರೆ, ಡೋಪಿಂಗ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಸೊ ಅಂತಹ ಸಂದರ್ಭದಲ್ಲಿ ಇವ್ರನ್ನ ಅಮಾನತಲ್ಲಿ ಇಡಲಾಗಿತ್ತು. ಬಟ್ ಇತ್ತೀಚೆಗಷ್ಟೇ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ವಾಡಾ ಏನಿದೆ, ಅಥವಾ ವಿಶ್ವ ಉದ್ದೀಪನ ಮದ್ದು ತಡೆ ಒಂದು ಸಂಘಟನೆ ಏನಿದೆ, ಅವರು ಇವರನ್ನ ದೋಷ ಮುಕ್ತರನ್ನಾಗಿಗೊಳಿಸಿದ್ರು, ಆರೋಪ ಮುಕ್ತರನ್ನಾಗಿಗೊಳಿಸಿದ್ರು. ಸೊ ಈಗ ಇವರಿಗೆ 2018ರ ಅರ್ಜುನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಇದು ಬಹಳ ಪ್ರಮುಖ, ಬಿಕಾಸ್ ಖಂಡಿತ ಕೇಳ್ತಾರೆ, ಬಿಕಾಸ್ ಇದು ಬಹಳ ವಿಲಕ್ಷಣವಾದಂತಹ ಸಂಗತಿ. ಇದು ಆಲ್ರೆಡಿ 2020, ಬಟ್ 2020ರಲ್ಲಿ ಸಂಜಿತಾ ಚಾನು ಅವರಿಗೆ 2018ರ ಒಂದು ಅರ್ಜುನ ಅವಾರ್ಡ್ ಅನ್ನ ಕೊಡಲಾಗ್ತಾ ಇದೆ. ಇದು ಬಹಳ ಪೆಕ್ಯುಲರ್ ಆಗಿರತಕ್ಕಂತಹ ಒಂದು ಸಂಗತಿ. ಸೊ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಕಾರಣ ಇಷ್ಟೇ, 2018ನೇ ಇಸ್ವಿಯಲ್ಲಿ ಯಾವಾಗ ಇವರ ಮೇಲೆ ಒಂದು ಉದ್ದೀಪನ ಮದ್ದು ಸೇವನೆಯ ಆರೋಪ ಕೇಳಿಬರುತ್ತೆ, ಅವಾಗ ತಕ್ಷಣಕ್ಕೆ ಇವರನ್ನ ಅಮಾನತಿನಲ್ಲಿ ಇಡಲಾಗುತ್ತೆ. ಸೊ ಆ ಸಂದರ್ಭದಲ್ಲೇ ಸಂಜಿತಾ ಚಾನು ಅವರು ದೆಹಲಿ ಹೈಕೋರ್ಟ್ನ ಮೊರೆ ಹೋಗಿರ್ತಾರೆ. ಸೊ ದೆಹಲಿ ಹೈಕೋರ್ಟ್ನ ಮೊರೆ ಹೋಗ್ಬಿಟ್ಟು ನನ್ನ ಹೆಸರನ್ನು ಕೂಡ ಅರ್ಜುನ ಪ್ರಶಸ್ತಿಗೆ ಪರಿಗಣಿಸಬೇಕು, ಬಿಕಾಸ್ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಮತ್ತು ಈ ಒಂದು ಹೋರಾಟದಲ್ಲಿ ನಾನು ಕಾನೂನುಬದ್ಧ ಜಯವನ್ನ ಗಳಿಸ್ಕೊಂಡು ಬರ್ತೀನಿ ಅಂತ ವಿಶ್ವಾಸನ ವ್ಯಕ್ತಪಡಿಸಿದ್ರು. ಸೊ ಆ ಸಂದರ್ಭದಲ್ಲಿ ದೆಹಲಿ ಹೈಕೋರ್ಟ್ ಒಂದು ಆರ್ಡರ್ನ ಪಾಸ್ ಮಾಡಿತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಅರ್ಜುನ ಪ್ರಶಸ್ತಿಯನ್ನು ಕೊಡುವಂತಹ ಸಮಿತಿ ಏನಿದೆ, ಆ ಸರ್ಚ್ ಕಮಿಟಿಗೆ ಒಂದು ಆದೇಶವನ್ನು ಕೊಟ್ಟಿದ್ದು. ಏನು ಅಂತ ಹೇಳಿದ್ರೆ, ಸಂಜಿತಾ ಚಾನು ಅವರ ಹೆಸರನ್ನು ಕೂಡ ನೀವು ಪರಿಗಣಿಸಿ, ಅವರ ಮೇಲೆ ಯಾವುದೇ ದೋಷ ಇಲ್ಲ ಅಂತ ಅವ್ರನ್ನ ಹೆಸರನ್ನ ಪರಿಗಣಿಸಿ, ಬಟ್ ಅವರ ಹೆಸರು ಒಂದು ವೇಳೆ ಸೆಲೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಒಂದು ಎನ್ವಲಪ್, ಒಂದು ಲಕೋಟೆ ಒಳಗೆ ಹಾಕ್ಬಿಟ್ಟು ಜಸ್ಟ್ ಇಟ್ಕೊಂಡಿರಿ, ಬಟ್ ಪಬ್ಲಿಕ್ ಮಾಡಕ್ ಹೋಗ್ಬೇಡಿ. ಬಟ್ ಮುಂದೊಂದಿನ ಅವರಿಗೆ ಮೇಲೆ ಇರತಕ್ಕಂತಹ ಆರೋಪ ಮುಕ್ತಿ ಆಯ್ತು ಅಂತ ಹೇಳಿದ್ರೆ, ಅವರು ಕ್ಲೀನ್ ಆಗಿ ಹೊರಗಡೆ ಬಂದರು ಅಂತ ಹೇಳಿದ್ರೆ ಅವರಿಗೆ ಪ್ರಶಸ್ತಿಯನ್ನು ಕೊಡಬಹುದು. ಬಿಕಾಸ್ ಅವ್ರ ಮೇಲೆ ಒಂದು ಆರೋಪ ಬಂದಿದೆ ಅಂತ ಹೇಳಿ ಅವರಿಗೆ ಬರಬೇಕಾಗಿದ್ದಂತಹ ಅಪಾರ್ಚುನಿಟಿ, ಅವಾರ್ಡ್ ಮಿಸ್ ಆಗಬಾರ್ದು ಅನ್ನೋದು ದೆಹಲಿ ಹೈಕೋರ್ಟ್ನ ಒಂದು ಅಂಬೋಣ ಆಗಿತ್ತು. ಸೊ ಅದನ್ನು ಮಾನ್ಯ ಮಾಡಿಬಿಟ್ಟು ಅಂದಿನ ಒಂದು ಈ ಅರ್ಜುನ ಅವಾರ್ಡ್ ಸೆಲೆಕ್ಷನ್ ಕಮಿಟಿ ಅವರು ಸಂಜಿತಾ ಚಾನು ಅವರ ಹೆಸರನ್ನ ಸೆಲೆಕ್ಟ್ ಮಾಡಿದ್ರು, ಬಟ್ ಪಬ್ಲಿಕ್ ಆಗಿ ಹೇಳಿರಲಿಲ್ಲ, ಕೇವಲ ಒಂದು ಲಕೋಟೆ ಒಳಗೆ ಇಟ್ಟಿದ್ರು. ಬಟ್ ಈಗ ಅವರು ಆರೋಪ ಮುಕ್ತರಾಗಿರ್ತಕ್ಕಂತಹ ಕಾರಣದಿಂದ 2018ರ ಅರ್ಜುನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್, ಎಲ್ಲ ಎಕ್ಸಾಂಪಲ್ ಕೂಡ ಇದನ್ನ ಕೇಳುವಂತಹ ಸಾಧ್ಯತೆ ಖಂಡಿತ ಇರುತ್ತೆ. ಅಂಡ್ ಸಂಜಿತಾ ಚಾನು ಅವರು ಒಬ್ಬ ವೇಟ್ ಲಿಫ್ಟರ್, ಭಾರ ಎತ್ತುವ ಸ್ಪರ್ಧೆ ವೇಟ್ ಲಿಫ್ಟಿಂಗ್ ಅಲ್ಲಿ ಇವರು ಕಾಂಪೀಟ್ ಮಾಡ್ತಾರೆ. ನಿಮಗೆ ಕಾಣಿಸ್ತಾ ಇದೆ ವೇಟ್ ಲಿಫ್ಟಿಂಗ್ ಒಂದು ಪೋಷಾಕಿನಲ್ಲಿ ಅವರು ನಿಮಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಇವರು ಮಣಿಪುರ ಮೂಲದವರು. ಚಾನು ಅಂದ ತಕ್ಷಣ ಮಣಿಪುರದವರು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಮತ್ತೋರ್ವ ಭಾರತದ ಚಾಂಪಿಯನ್ ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು, ಅವರು ಕೂಡ ಅವರ ಹೆಸರು ಕೂಡ ಚಾನು ಅಂತ ಇದೆ, ಅದು ಒಂದು ಮಣಿಪುರಿ ಹೆಸರಾಗಿದೆ. ಸೊ ಇಷ್ಟು ಡೀಟೇಲ್ಸ್ ನೀವು ನೋಟ್ ಮಾಡ್ಕೊಳ್ತಾ ಮುಂದಿನ ಒಂದು ಪಾರ್ಟ್ ಅಂತ ಗಮನ ಹರಿಸಬೇಕಾಗುತ್ತೆ. ಅಂಡ್ ಅರ್ಜುನ ಅಂತಕ್ಕಂತಹದ್ದು ಭಾರತದಲ್ಲಿ ಕ್ರೀಡಾಪಟುಗಳಿಗೆ ನೀಡತಕ್ಕಂತಹ ಒಂದು ಪ್ರಶಸ್ತಿ. ಅದರಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಮತ್ತು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ನಿಮಗೆ ಬೇಕಾದಂತಹ ಇನ್ಫಾರ್ಮೇಷನ್ಸ್ಗಳನ್ನು ಲೈವ್ ಚಾಟ್ನಲ್ಲಿ ನೀವೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಆ ಮೂಲಕ ಅದನ್ನು ಒಂದು ಪ್ರೊಡಕ್ಟಿವ್ ವೇ ಆಗಿ ಯೂಸ್ ಮಾಡ್ಕೊಳ್ಳಿ. ಅಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ರಿಲಯನ್ಸ್ ಜಿಯೋ ಟಿವಿಯೊಂದಿಗೆ ಯಾವ ರಾಜ್ಯ ಪಾಲುದಾರಿಕೆ ಹೊಂದಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ರಾಜ್ಯ ಸರ್ಕಾರ ರಿಲಯನ್ಸ್ನವರ ಜಿಯೋ ಟಿವಿ ಜೊತೆಗೆ ಒಂದು ಪಾಲುದಾರಿಕೆಯನ್ನು ಮಾಡಿಕೊಂಡು, ಜಿಯೋ ಟಿವಿ ಅಂತ ಹೇಳಿದ್ರೆ ನೀವು ಅಂತರ್ಜಾಲದ ಮೂಲಕ ಇದನ್ನು ಆಕ್ಸೆಸ್ ಮಾಡಬಹುದು ನಿಮ್ಮ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು ಮತ್ತು ಟ್ಯಾಬ್ಲೆಟ್ಗಳಲ್ಲಿ. ಸೊ ಈ ಜಿಯೋ ಟಿವಿ ಮೂಲಕ ಈ ನೇರ ಪ್ರಸಾರವನ್ನ, ಏನು ಶೈಕ್ಷಣಿಕ ತರಗತಿಗಳನ್ನು ನಡೆಸಲಾಗುತ್ತೆ, ಅದರ ನೇರ ಪ್ರಸಾರವನ್ನು ಕೊಡಬೇಕು ಮತ್ತು ಮಕ್ಕಳಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂತಹ ಉದ್ದೇಶದಿಂದ. ಇದು ಯಾವ ಸರ್ಕಾರ ಅಂತ ಕೇಳಲಾಗ್ತಾ ಇದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಹರಿಯಾಣ ಸರ್ಕಾರ. ಸೊ ಹರಿಯಾಣದವರು ರಿಲಯನ್ಸ್ ಜಿಯೋ ಟಿವಿ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಇದರಿಂದ ಹೆಲ್ಪ್ ಆಗುವಂತಹ ಸಾಧ್ಯತೆ ಇದೆ. ಅಂಡ್ ಹರಿಯಾಣದ ರಾಜಧಾನಿ ನೋಡ್ತಾ ಇದ್ದೀರಾ, ಚಂಡೀಗಢ. ಇತ್ತೀಚೆಗಷ್ಟೇ ನಾವು ಚಂಡೀಗಢದ ಕುರಿತಾದಂತಹ ಸುದ್ದಿ ಬಗ್ಗೆ ಕೂಡ ಮಾತಾಡಿದ್ವಿ. ಅದು ಜಾಯಿಂಟ್ ಕ್ಯಾಪಿಟಲ್, ಹರಿಯಾಣಕ್ಕೂ ಕೂಡ ಚಂಡೀಗಢ ಕ್ಯಾಪಿಟಲ್, ಅದೇ ರೀತಿ ಅದು ಪಂಜಾಬ್ ರಾಜ್ಯಕ್ಕೂ ಕೂಡ ರಾಜಧಾನಿ ಆಗಿದೆ. ಸೊ ಹಾಗಾಗಿ ಚಂಡೀಗಢನ್ನ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂತ ಕ್ಲಾಸಿಫೈ ಮಾಡಲಾಗಿದೆ. ಅಂಡ್ ಇತ್ತೀಚೆಗಷ್ಟೇ ನಾವು ಅದರ ಒಂದು ಸೆಕ್ರೆಟರಿಯೇಟ್ ಬಿಲ್ಡಿಂಗ್, ಅಲ್ಲಿನ ಒಂದು ವಿಧಾನಸಭೆ ಕಟ್ಟಡ ಕುರಿತಾಗಿ ಮಾತು ಕೂಡ ಆಡ್ತಾ ಇದ್ವಿ. ಅಂಡ್ ಪ್ರಸಕ್ತವಾಗಿ ಅಲ್ಲಿನ ಮುಖ್ಯಮಂತ್ರಿ ಭಾರತೀಯ ಜನತಾ ಪಕ್ಷದ ಮನೋಹರ್ ಲಾಲ್ ಖಟ್ಟರ್ ಆಗಿದ್ದಾರೆ. ಅಂಡ್ ಅಲ್ಲಿನ ಗವರ್ನರ್ ಸತ್ಯದೇವ್ ನಾರಾಯಣ್ ಆರ್ಯ ಅವರು. ಅಂಡ್ ಎರಡನೇ ಸುದ್ದಿ ಅಂತ ಗಮನ ಹರಿಸೋಣ. ಎರಡನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಯಾವ ರಾಷ್ಟ್ರವು ರಷ್ಯಾ, ಭಾರತ, ಚೀನಾ ತ್ರಿಪಕ್ಷೀಯ ಸಮ್ಮೇಳನವನ್ನ ಆಯೋಜಿಸಿದ್ದು? ನೋಡಿ, ಇದು ಬಹಳ ಸಿಂಪಲ್ ಆದಂತಹ ಒಂದು ವಿಚಾರ. ಬಿಕಾಸ್ ನಾನು ಕೂಡ ಇದರ ಬಗ್ಗೆ ವಿಸ್ತೃತವಾಗಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇನೆ.
ರಷ್ಯಾ, ಇಂಡಿಯಾ, ಚೈನಾ ಅಥವಾ RIC ಸಮಿಟ್ ಅಂತ ಕರಿತೀವಿ. RIC ಅಂತ ಹೇಳಿದ್ರೆ ರಷ್ಯಾ, ಇಂಡಿಯಾ ಮತ್ತು ಚೈನಾ ಈ ಮೂರು ದೇಶಗಳು ಕೂಡ್ಕೊಂಡ್ಬಿಟ್ಟು ಮಾಡ್ಕೊಂಡಿದ್ದಂತಹ ಒಂದು ತ್ರಿಪಕ್ಷೀಯ ಒಕ್ಕೂಟ, ಟ್ರೈಪ್ಯಾಟ್ರಿಯಟ್ ಸಮಿಟ್ ಅಥವಾ ಟ್ರೈಪ್ಯಾಟ್ರಿಯಟ್ ಪ್ಯಾನೆಲ್ ಅಂತ ಕರಿತೀವಿ. ಸೊ ಇದರ ಒಂದು ಸಮಿಟ್ ಅನ್ನ ಇತ್ತೀಚೆಗಷ್ಟೇ ಆಯೋಜನೆ ಮಾಡಲಾಗಿತ್ತು. ಅಫ್ಕೋರ್ಸ್ ವಿಡಿಯೋ ಕಾನ್ಫರೆನ್ಸಿಂಗ್ನ ಮೂಲಕ ಈ ಒಂದು ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಅದು ಯಾವ ದೇಶ ಅಂತ ಕೂಡ ನಾನು ಹೇಳಿದ್ದೆ. ಆಪ್ಷನ್ ಸಿ ರಷ್ಯಾ ದೇಶ. ರಷ್ಯಾದ ಫಾರಿನ್ ಮಿನಿಸ್ಟರ್ ಇದನ್ನ ಹೋಸ್ಟ್ ಮಾಡಿದ್ರು. ಸೊ ಅದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ ಆಗಿದೆ. ಸೊ ರಷ್ಯಾನ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಅಂಡ್ ರಷ್ಯಾದ ರಾಜಧಾನಿ ಮಾಸ್ಕೋ ಮತ್ತು ಅಲ್ಲಿನ ಕರೆನ್ಸಿ ರಷ್ಯನ್ ರೂಬಲ್. ಅದು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಅಂಡ್ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವ ದೇಶದ ಸೂಪರ್ ಕಂಪ್ಯೂಟರ್ ವಿಶ್ವದ ಅತಿ ವೇಗದ ಕಂಪ್ಯೂಟರ್ ಆಗಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಲಾಯಿತು. ಪ್ರಪಂಚದ 500 ಅತಿ ವೇಗದ ಸೂಪರ್ ಕಂಪ್ಯೂಟರ್ಗಳು, 500 ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ಸ್ ಇನ್ ದ ವರ್ಲ್ಡ್ ಅಂತ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಲಾಯಿತು. ಅದರಲ್ಲಿ ಕಳೆದ 11 ವರ್ಷಗಳ ಬಳಿಕ ಒಂದು ದೇಶ ಕಮ್ಬ್ಯಾಕ್ ಮಾಡಿದೆ. ನೋಡಿ, ಕಳೆದ 11 ವರ್ಷಗಳಿಂದನೂ ಕೂಡ ಕೇವಲ ಅಮೆರಿಕ ಮತ್ತು ಚೀನಾ ದೇಶದ ಸೂಪರ್ ಕಂಪ್ಯೂಟರ್ಗಳು ಮಾತ್ರ ಆ ಒಂದು ಅಗ್ರಸ್ಥಾನದಲ್ಲಿದ್ವು, ಒಂದು ದಿಗ್ಗಜ ರಾಷ್ಟ್ರವಾಗಿ ಹೊರಹೊಮ್ಮಿದ್ವು ಇವೆರಡೂ ಕೂಡ. ಬಟ್ ಅದನ್ನ ಹಿಂದಿಕ್ಬಿಟ್ಟು ಒಂದು ದೇಶದ ಕಂಪ್ಯೂಟರ್ ಹೊರಗಡೆ ಬಂದಿದೆ. ಅದ್ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಜಪಾನ್. ಸೊ ಜಪಾನ್ ದೇಶದ ಫುಗಾಕು ಅನ್ನುವಂತಹ ಸೂಪರ್ ಕಂಪ್ಯೂಟರ್ ಪ್ರಪಂಚದ ಅತ್ಯಂತ ವೇಗವುಳ್ಳಂತಹ ಸೂಪರ್ ಕಂಪ್ಯೂಟರ್ ಅಂತಾನೆ ಹೆಸರು ಪಡೆದುಕೊಂಡಿದೆ. ಸೊ ಡಿಫರೆನ್ಸ್ ಏನು ಸೂಪರ್ ಕಂಪ್ಯೂಟರ್ಗೂ ನಾರ್ಮಲ್ ಕಂಪ್ಯೂಟರ್ಗೂ? ನೋಡಿ, ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ರೆ ನಾವೇನು ರೆಗ್ಯುಲರ್ ಯೂಸ್ ಸಾಮಾನ್ಯ ಬಳಕೆಗಾಗಿ ಕಂಪ್ಯೂಟರ್ಗಳನ್ನ ಬಳಸ್ತೀವಿ, ಅದಕ್ಕಿಂತ ಹಲವು ಪಟ್ಟುಗಳಷ್ಟು ಹೆಚ್ಚಿನ ವೇಗವನ್ನು ಹೊಂದಿರ್ತವೆ. ಇದನ್ನ ದೊಡ್ಡ ದೊಡ್ಡ ಸಂಕೀರ್ಣ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವಂತಹ ಉದ್ದೇಶದಿಂದ ಸೂಪರ್ ಕಂಪ್ಯೂಟರ್ಗಳನ್ನ ತಯಾರು ಮಾಡಲಾಗಿದೆ. ಅಂಡ್ ಸೂಪರ್ ಕಂಪ್ಯೂಟರ್ ಪ್ರತಿಯೊಂದು ದೇಶ ಕೂಡ ಇದನ್ನ ಹೊಂದಿಲ್ಲ. ಬಹಳ ಲಿಮಿಟೆಡ್ ನಂಬರ್ ಆಫ್ ಕಂಟ್ರಿಗಳು ಮಾತ್ರ ಈ ಸೂಪರ್ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಹೊಂದಿದ್ದಾವೆ. ಅಂಡ್ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಅದರಲ್ಲಿ ಭಾರತ ಕೂಡ ಒಂದಾಗಿದೆ. ಬಿಕಾಸ್ 1991 ಇಸ್ವಿಯಲ್ಲೇ ಪರಂ ಅನ್ನುವಂತಹ ಒಂದು ಸೂಪರ್ ಕಂಪ್ಯೂಟರ್ನ ಭಾರತದಲ್ಲಿ ಅಭಿವೃದ್ಧಿ ಪಡಿಸಲಾಯಿತು. ಬಟ್ ಪರಂ ಒಂದೇ ಮಾತ್ರ ಅಲ್ಲ, ಅದಾದ್ಮೇಲೆ ಕೂಡ ಹಲವಾರು ಸಂಶೋಧನೆಗಳು ಈ ಒಂದು ರಂಗದಲ್ಲಿ ನಡೆದಿದ್ದಾವೆ. ಪರಂಗಿಂತಲೂ ಕೂಡ ಜಾಸ್ತಿ ವೇಗವನ್ನು ಹೊಂದಿರತಕ್ಕಂತಹ ಸೂಪರ್ ಕಂಪ್ಯೂಟರ್ಗಳು ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿದ್ದಾವೆ. ಬಟ್ ಪ್ರಪಂಚದ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಜಪಾನ್ ದೇಶದ ಫುಗಾಕು. ಅಂಡ್ ಎರಡನೇ ಸ್ಥಾನದಲ್ಲಿ ನಿಮಗೆ ಅಮೆರಿಕ ದೇಶದ IBM ಮೆಷಿನ್, ಒಂದು ಸಮಿಟ್ ಅನ್ನುವ ಹೆಸರಿನ ಸೂಪರ್ ಕಂಪ್ಯೂಟರ್ ಬರ್ತಾ ಹೋಗುತ್ತೆ. ಅದು ಕೂಡ ಗೊತ್ತಿರಬೇಕಾಗುತ್ತೆ. ಅಂಡ್ ಅದೇ ರೀತಿ ನಮ್ಮ ಭಾರತದ ಕೂಡ ನಿಮಗೆ ಕೆಳಗಡೆ ಕಾಣಿಸ್ತಾ ಇದೆ. ಪ್ರಸಕ್ತವಾಗಿ ಭಾರತದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಪ್ರತ್ಯೂಷ್. ಅದೇ ರೀತಿ ಮಿಹಿರ್ ಅಂತ ಕೂಡ ಭಾರತದಲ್ಲಿ ಒಂದು ಸೂಪರ್ ಕಂಪ್ಯೂಟರ್ ಇದೆ. ಸೊ ಖಂಡಿತ ಪರೀಕ್ಷೆಗಳು ಕೇಳಬಹುದು. ಪರಂ ಇರಬಹುದು, ಪ್ರತ್ಯೂಷ್ ಇರಬಹುದು, ಮಿಹಿರ್ ಇರಬಹುದು. ಈ ಮೂರು ಮತ್ತೊಂದು ಯಾವುದೋ ಒಂದು ಹೆಸರನ್ನು ಕೊಟ್ಬಿಟ್ಟು ಈ ಕೆಳಗಿನ ಯಾವುದು ಸೂಪರ್ ಕಂಪ್ಯೂಟರ್ಗೆ ಉದಾಹರಣೆ ಅಲ್ಲ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ಸೂಪರ್ ಕಂಪ್ಯೂಟರ್ಸ್ ಅಂತ ಕೇಳಬಹುದು. ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬೇಕು ಪ್ರತ್ಯೂಷ್ ಒಂದು ಸೂಪರ್ ಕಂಪ್ಯೂಟರ್, ಮಿಹಿರ್ ಕೂಡ ಸೂಪರ್ ಕಂಪ್ಯೂಟರ್. ಅದೇ ರೀತಿ ಪರಂ 1991ನಲ್ಲಿ ತಯಾರು ಮಾಡಿದಂತಹ ಪರಂ ಕೂಡ ಒಂದು ಸೂಪರ್ ಕಂಪ್ಯೂಟರ್ ಆಗಿದೆ. ಅಂಡ್ ಈ ಪ್ರತ್ಯೂಷ್ ಮತ್ತು ಮಿಹಿರ್ ಎರಡೂ ಕೂಡ ಈಗ ಪುಣೆಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ. ಅಂಡ್ ಪ್ರಸಕ್ತವಾಗಿ ಫುಗಾಕು ಅನ್ನುವಂತಹ ಸೂಪರ್ ಕಂಪ್ಯೂಟರ್ನ ಕೊರೋನಾ ವಿರುದ್ಧ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಆರೋಗ್ಯ ಸಚಿವಾಲಯ ಮತ್ತು ಭಾರತೀಯ ರೆಡ್ ಕ್ರಾಸ್ ಜಂಟಿಯಾಗಿ ರಕ್ತವನ್ನ ಆನ್ಲೈನ್ನಲ್ಲಿ ಆರ್ಡರ್ ಮಾಡಲು ಯಾವ ಆಪ್ ಅನ್ನ ಪರಿಚಯಿಸಿದೆ ಅಥವಾ ಪ್ರಾರಂಭಿಸಿದೆ? ನೋಡಿ, ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ವಿಚಾರ. ಬಿಕಾಸ್ ಒಂದೊಂದು ನೆನ್ಪಿಟ್ಕೊಳ್ಳಿ, ಯಾವಾಗಿನಿಂದ ಈ COVID-19 ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಯಿತೋ, ಲಾಕ್ಡೌನ್ ಸ್ಟಾರ್ಟ್ ಆಯಿತೋ, ಅವಾಗಿನಿಂದ ಈ ರಕ್ತ ಬ್ಯಾಂಕ್ಗಳಲ್ಲಿ, ಬ್ಲಡ್ ಬ್ಯಾಂಕ್ಗಳಲ್ಲಿ ಅಥವಾ ರಕ್ತ ನಿಧಿಗಳಲ್ಲಿ ರಕ್ತ ಸಂಗ್ರಹಣೆಯ ಪ್ರಮಾಣ ಬಹಳಷ್ಟು ಕಡಿಮೆಯಾಗಿದೆ. ನೋಡಿ, ಯಾವುದೇ ಒಂದು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಯಾವುದಾದ್ರೂ ಒಬ್ಬ ಅಪಘಾತದ ಒಬ್ಬ ವಿಕ್ಟಿಮ್ಸ್ ಸಂತ್ರಸ್ತರಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬಹಳ ಅರ್ಜೆಂಟ್ ಆಗಿ ರಕ್ತಗಳು ಬೇಕಾಗ್ತವೆ, ಹಲವು ಬಾಟಲ್ಗಳಷ್ಟು. ಬಟ್ ಇದರ ಸಂಗ್ರಹಣೆ ಇದುವರೆಗೂ ಕೂಡ ರೆಡ್ ಕ್ರಾಸ್ ಇರಬಹುದು, ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನಡೀತಾ ಇತ್ತು. ಬಟ್ ಕೊರೋನಾ ಬಂದಂತಹ ಕಾರಣದಿಂದ ಎರಡು ಒಂದು ಕಾರಣಗಳು ಇದರ ಮೇಲೆ ಪರಿಣಾಮವನ್ನು ಬೀರಿದ್ರು. ಮೊದಲನೇದಾಗಿ ಜನಕ್ಕೆ ಭಯ ಉಂಟಾಯಿತು. ಕೊರೋನಾ ಇರುವ ಕಾರಣದಿಂದ ಯಾರು ಕೂಡ ಆಸ್ಪತ್ರೆಗೆ ಹೋಗೋದಕ್ಕೆ, ವಿಶೇಷವಾಗಿ ಸೂಜಿಯನ್ನು ಚುಚ್ಚಿಕೊಳ್ಳೋದಕ್ಕೆ ಜನ ಹೆದರುತ್ತಾ ಬಂದರು. ಸೊ ಹಾಗಾಗಿ ರಕ್ತವನ್ನ ಸಂಗ್ರಹಣೆ ಮಾಡುವುದು ಕಡಿಮೆ ಆಗ್ತಾ ಹೋಯಿತು. ಅದು ಒಂದನೇ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೋಡಿ, ಇದುವರೆಗೂ ಕೂಡ ಮಾಮೂಲಿ ಸಮಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಕೆಲವು ರಾಜಕೀಯ ನಾಯಕರ ಅಭಿಮಾನಿಗಳು ಅವರೆಲ್ಲರೂ ಕೂಡ ಈ ಬ್ಲಡ್ ಡೊನೇಷನ್ ಕ್ಯಾಂಪ್, ರಕ್ತದಾನ ಶಿಬಿರಗಳನ್ನ ಏರ್ಪಡಿಸ್ಬಿಟ್ಟು ಸಾಕಷ್ಟು ಬಾಟಲ್ಗಳಷ್ಟು ರಕ್ತವನ್ನು ಸಂಗ್ರಹಣೆ ಮಾಡಿಬಿಟ್ಟು ಈ ರೆಡ್ ಕ್ರಾಸ್ ಇರಬಹುದು ಮುಂತಾದಂತಹ ಸಂಸ್ಥೆಗಳಿಗೆ ನೀಡ್ತಾ ಇದ್ರು. ಬಟ್ ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಲಾಕ್ಡೌನ್ ಇರುವ ಕಾರಣದಿಂದ ಆ ರೀತಿಯಾದಂತಹ ಫಂಕ್ಷನ್ಸ್ಗಳ ಮೇಲೆ ಕೂಡ ಒಂದು ತೆರೆ ಬಿದ್ದಿದೆ. ಸೊ ಹಾಗಾಗಿ ಆ ಮೂಲದಿಂದನೂ ಕೂಡ ಈ ರಕ್ತ ಒಂದು ಸಂಗ್ರಹಣೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದರಿಂದ ಕಳವಳ ಉಂಟಾಗಿತ್ತು. ಸೊ ಅದನ್ನ ಹೋಗಲಾಡಿಸುವಂತಹ ದೃಷ್ಟಿಯಿಂದ ನಮ್ಮ ಕೇಂದ್ರದ ಹೆಲ್ತ್ ಮಿನಿಸ್ಟ್ರಿ ಅಥವಾ ಆರೋಗ್ಯ ಸಚಿವಾಲಯ ಇಂಡಿಯನ್ ರೆಡ್ ಕ್ರಾಸ್ ಜೊತೆ ಸೇರ್ಕೊಂಡ್ಬಿಟ್ಟು ಈ ರಕ್ತವನ್ನ ಆರ್ಡರ್ ಮಾಡತಕ್ಕಂತಹ ಒಂದು ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ, ಇ ಬ್ಲಡ್ ಸರ್ವಿಸಸ್. ಇ ಅಂದ್ರೆ ಎಲೆಕ್ಟ್ರಾನಿಕ್. ಸೊ ಇ ಬ್ಲಡ್ ಸರ್ವಿಸಸ್, ಇಲ್ಲಿ ಆನ್ಲೈನ್ ಮೂಲಕ ನೀವು
ಈ ರಕ್ತವನ್ನು ಆರ್ಡರ್ ಮಾಡಬಹುದು. ಈ ಬ್ಲಡ್ ಸರ್ವಿಸಸ್ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಇದನ್ನು ರೆಡ್ ಕ್ರಾಸ್ ಮತ್ತು ಭಾರತೀಯ ಆರೋಗ್ಯ ಸಚಿವಾಲಯ ಅನುಷ್ಠಾನಕ್ಕೆ ತಂದಿದೆ. ಆ್ಯಂಡ್ ಭಾರತದ ಆರೋಗ್ಯ ಸಚಿವ ಹರ್ಷವರ್ಧನ್ ಅವರು ಇದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಯಾವ ವಿಮಾನ ನಿಲ್ದಾಣವು ರನ್ವೇಯ ಎರಡೂ ತುದಿಗಳಲ್ಲಿ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್ ಪಡೆದ ಭಾರತದ ಮೊದಲ ವಿಮಾನ ನಿಲ್ದಾಣವಾಗಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ವಿಮಾನ ನಿಲ್ದಾಣ ರನ್ವೇಯ ಎರಡೂ ತುದಿಗಳಲ್ಲೂ ಕೂಡ ಈ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್ ಅಥವಾ ಏವಿಯೇಷನ್ ಅಂದ್ರೇನು? ವಿಮಾನಗಳ ಹಾರಾಟ. ಸೊ ಈ ಹಾರಾಟದ ಸಂದರ್ಭದಲ್ಲಿ ಹವಾಮಾನದ ಒಂದು ಅವಲೋಕನ ಬಹಳ ಪ್ರಮುಖವಾಗಿರುತ್ತೆ. ಸೊ ಅದನ್ನು ನಡೆಸುವಂತಹ ದೃಷ್ಟಿಯಿಂದ ಈ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ರನ್ವೇಯ ಎರಡೂ ತುದಿಗಳಲ್ಲೂ ಕೂಡ ಅಳವಡಿಸಿಕೊಳ್ಳುದು. ಸೊ ಅದು ಯಾವ ಒಂದು ವಿಮಾನ ನಿಲ್ದಾಣ ಅಂತ ಕೇಳ್ತಿದ್ದಾರೆ. ಇದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಬಿಕಾಸ್ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರತಕ್ಕಂತಹ ಆಪ್ಷನ್ ಡಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಸಿಸ್ಟಮ್ ಅನ್ನ ಅನುಷ್ಠಾನಕ್ಕೆ ತರಲಾಗಿದೆ. ಇದು ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಈ ಬಾರಿ ತಂದಿರತಕ್ಕಂತಹ ಈ ಮಾನಿಟರಿಂಗ್ ಸಿಸ್ಟಮ್ ಸ್ವದೇಶಿ ನಿರ್ಮಿತ, ಇಂಡಿಜಿನಸ್ ಮೇಡ್. ಸೊ ಇದು ಕೂಡ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಸ್ವದೇಶಿ ನಿರ್ಮಿತ ಸಿಸ್ಟಮ್ ಅನ್ನ ಅಳವಡಿಸಿಕೊಳ್ಳಲಾಗಿದೆ. ಡೀಟೇಲ್ಸ್ ನೋಟ್ ಮಾಡ್ಕೊಳ್ತಾ ನಾವು 6ನೇ ಪ್ರಶ್ನೆ ಗಮನ ಹರಿಸೋಣ. ಪ್ರಶ್ನೆ ಹೇಳುತ್ತೆ, ತಪ್ಪಾದ ಮಾಹಿತಿಯನ್ನ ನಿಗ್ರಹಿಸಲು ಯಾವ ತಂತ್ರಜ್ಞಾನ ಕಂಪನಿಯು ಸರ್ಚ್ ಇಮೇಜಸ್ಗಳಿಗಾಗಿ ಫ್ಯಾಕ್ಟ್ ಚೆಕ್ ಲೇಬಲ್ ಅನ್ನ ಸೇರಿಸಿದೆ? ನೋಡಿ, ಇದು ಪ್ರಮುಖವಾದಂತಹ ಒಂದು ಪ್ರಶ್ನೆ. ಬಿಕಾಸ್ ಪ್ರಸಕ್ತ ಸನ್ನಿವೇಶದಲ್ಲಿ ಏನು ಪ್ರತಿಯೊಬ್ಬರು ಕೈಲೂ ಕೂಡ ಮೊಬೈಲ್ ಫೋನ್ ಇದೆ, ಇಂಟರ್ನೆಟ್ ಕನೆಕ್ಷನ್ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಈ ಫೇಕ್ ನ್ಯೂಸ್ಗಳನ್ನು ತಡೆಯುವುದು ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸಿಬಿಟ್ಟಿದೆ. ಫೇಕ್ ನ್ಯೂಸ್ ಅಂದ್ರೆ ಸುಳ್ಳು ಸುದ್ದಿಗಳು. ಇದು ಯಾವುದೇ ವಿಚಾರ ಇರಬಹುದು, ಯಾವುದೋ ಒಬ್ಬ ನಟ ಮರಣ ಹೊಂದಿದ ಅಂತ ಸುಳ್ಳು ಸುದ್ದಿ ಹಬ್ಸೋದಿರಬಹುದು, ಅಥವಾ ಇನ್ಯಾವುದೋ ಒಂದು ತೇಜೋವಧೆ ಮಾಡ್ತಕ್ಕಂತಹ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಕ್ಕಂತಹ ಸುದ್ದಿಗಳನ್ನ ಹರಿಸೋದಿರಬಹುದು, ಅಥವಾ ಬೇರೆ ಭಯ ಹುಟ್ಟಿಸುವಂತಹ ಸುದ್ದಿಗಳನ್ನ ಹರಿಸೋದಿರಬಹುದು. ಇದು ಒಂದು ದೊಡ್ಡ ಪಿಡುಗಾಗ್ಬಿಟ್ಟು ಪರಿಣಮಿಸಿದೆ. ಇದನ್ನು ತಡೆಗಟ್ಟಲು ಪ್ರಪಂಚದ ದೊಡ್ಡ ದೊಡ್ಡ ಸಂಸ್ಥೆಗಳು, ಸರ್ಕಾರಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾವೆ. ಸೊ ಅದೇ ನಿಟ್ಟಿನಲ್ಲೇ ಪ್ರಪಂಚದ ಅತಿ ದೊಡ್ಡ ಸರ್ಚ್ ಇಂಜಿನ್ ಆಗಿರತಕ್ಕಂತಹ ಗೂಗಲ್ ಅವರು ಇಂತಹದ್ದೇ ಒಂದು ಯೋಜನೆಗೆ ಚಾಲನೆಯನ್ನು ಕೊಡ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಗಲ್ ಆಗಿರುತ್ತೆ. ಸೊ ಗೂಗಲ್ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅವರಲ್ಲಿ ನೀವು ಇಮೇಜ್ ಸರ್ಚಿನ ಅಂದ್ರೆ ಈ ಫೋಟೋಗಳನ್ನು ನೀವು ಹುಡುಕ್ತಾ ಹೋದ್ರಿ ಅಂದ್ರೆ ಅಲ್ಲಿ ಅವರಿಗೆ ಫ್ಯಾಕ್ಟ್ ಚೆಕ್ಡ್ ಅಂತ ಒಂದು ಲೇಬಲ್ ಅನ್ನ ಕೊಡ್ತಾರೆ. ಫ್ಯಾಕ್ಟ್ ಚೆಕ್ಡ್ ಅಂದ್ರೆ ಈ ವಸ್ತು ಸ್ಥಿತಿಯನ್ನ ನಾವು ಚೆಕ್ ಮಾಡಿದ್ದೇವೆ, ದೃಢೀಕರಣಗೊಳಿಸಿದ್ದೇವೆ ಅಂತ ಒಂದು ಲೇಬಲ್ ಕೊಡುತ್ತೆ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ, ನಿಮಗೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿರ್ತಕ್ಕಂತಹ ಒಂದು ಚಿತ್ರ, ಆ ಒಂದು ಇಮೇಜ್ ಫ್ಯಾಕ್ಟ್ ಚೆಕ್ಡ್ ಆಗಿದೆ ಅಂದ್ರೆ ಅದು ನೈಜವಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಈ ಫೇಕ್ ನ್ಯೂಸ್ ಅನ್ನ ತಡೆಗಟ್ಟುವಂತಹ ಒಂದು ಕ್ರಮ ಅಂತಾನೆ ಕರಿಬಹುದು. ಅಂಡ್ ಪ್ರಸಕ್ತವಾಗಿ ಭಾರತೀಯರೇ ಆದಂತಹ ಸುಂದರ್ ಪಿಚಾಯ್ ಅವರು ಗೂಗಲ್ನ ಸಿಇಒ ಆಗಿದ್ದಾರೆ ಮತ್ತು ಅದರ ಕೇಂದ್ರ ಕಚೇರಿ ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರುತ್ತೆ, ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಕಂಡುಬರುತ್ತೆ. ಇದೇ ರೀತಿ 7 ಮತ್ತು ಕೊನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಮಾದಕ ಪದಾರ್ಥ ಸೇವನೆ ನಿಷೇಧ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಇದು ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಬಿಕಾಸ್ ಪ್ರಸಕ್ತ ಯುವ ಪೀಳಿಗೆ ಏನಿದೆ, ಈ ಯೂತ್ಸ್ ಏನಿದ್ದಾರೆ, ಅವರು ಈ ಮಾದಕ ಪದಾರ್ಥಗಳು ಡ್ರಗ್ಸ್ ಅನ್ನ ಅಬ್ಯೂಸ್ ಮಾಡ್ತಾ ಇದ್ದಾರೆ. ಈ ಡ್ರಗ್ಸ್ನ ಅಥವಾ ಮಾದಕ ಪದಾರ್ಥಗಳ ದಾಸರಾಗ್ತಾ ಇದ್ದಾರೆ. ಇದನ್ನ ತಮ್ಮ ಒಂದು ಸ್ವಾಸ್ಥ್ಯವನ್ನ ಕೆಡುತ್ತಾ ಒಂದು ಹಾಳು ಮಾಡ್ಕೊಂತಿದ್ದಾರೆ. ಅಷ್ಟೇ ಅಲ್ಲ, ಒಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಅವರು ಕೆಡಿಸ್ತಾ ಇದ್ದಾರೆ. ಡ್ರಗ್ಸ್ ಅಂದ್ರೆ ನಿಮಗೆ ಎಲ್ಲಾ ರೀತಿಯ ಮಾದಕ ವಸ್ತುಗಳು ಸೇರ್ಪಡೆ ಆಗ್ತವೆ. ಆಲ್ಕೋಹಾಲ್ ಇಂದ ಹಿಡಿದ್ಬಿಟ್ಟು ಬೇರೆ ಬೇರೆ ಅಫೀಮ್ ಇರಬಹುದು, ಗಾಂಜಾ ಇರಬಹುದು, ಚರಸ್ ಇರಬಹುದು, ಮುಂತಾದಂತಹ ಪ್ರತಿಯೊಂದು ಒಂದು ನಿಷೇಧಿತ ಪದಾರ್ಥಗಳು ಕೂಡ ಇದರ ಅಡಿಯಲ್ಲಿ ಬರ್ತಾ ಹೋಗ್ತವೆ. ಅಂಡ್ ಇದರ ನಶೆಯಲ್ಲಿರ್ತಕ್ಕಂತಹ ವ್ಯಕ್ತಿ ತನಗೆ ಪರಿಜ್ಞಾನವಿಲ್ಲದೆ ಅಪರಾಧಗಳನ್ನ ಕೂಡ ಮಾಡ್ತಾನೆ. ಸೊ ಇದರಿಂದ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಪ್ರಪಂಚಾದ್ಯಂತ ಈ ಕುರಿತಾಗಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 26, ಆಪ್ಷನ್ ಸಿ, ಜೂನ್ 26ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಮಾದಕ ಪದಾರ್ಥ ಸೇವನೆ ನಿಷೇಧ ದಿನವನ್ನು ಆಚರಣೆ ಮಾಡಲಾಗುತ್ತೆ. ನಿಮಗೆ ಕಾಣಿಸ್ತಿರೋ ರೀತಿ ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್. ಅಂದ್ರೆ ಈ ಮಾದಕ ಪದಾರ್ಥ ಸೇವನೆ ಜೊತೆಗೆ ಅದರ ಒಂದು ಸಾಗಾಟ, ಅದರ ಒಂದು ಕಳ್ಳ ಸಾಗಾಟ ಕೂಡ. ಅಂಡ್ ಈ ವರ್ಷದ ಥೀಮ್ ಬಹಳ ಇಂಪಾರ್ಟೆಂಟ್. ಖಂಡಿತ ಥೀಮ್ ಕೂಡ ಕೇಳಬಹುದು. ನಿಮಗೆ ಕಾಣಿಸ್ತಾ ಇದೆ, ಬೆಟರ್ ನಾಲೆಡ್ಜ್ ಫಾರ್ ಬೆಟರ್ ಕೇರ್ ಅನ್ನುವುದು ಈ ವರ್ಷದ ಒಂದು ಥೀಮ್ ಆಗಿದೆ. ಅಂಡ್ ಇದನ್ನ ಆಯೋಜನೆ ಮಾಡ್ತಿರತಕ್ಕಂತಹದ್ದು ನಿಮಗೆ ಕಾಣಿಸ್ತಿರೋ ರೀತಿ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್, UNODC, ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್. ಇದರ ಪ್ರಧಾನ ಕಚೇರಿ ಯುರೋಪ್ನಲ್ಲಿ ಬರುವಂತಹ ಆಸ್ಟ್ರಿಯಾ ದೇಶದ ರಾಜಧಾನಿ ವಿಯೆನ್ನಾ ನಗರದಲ್ಲಿ ಕಂಡುಬರುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಸುದ್ದಿ. ಸೊ ಇಷ್ಟನ್ನು ನೋಟ್ ಮಾಡ್ಕೊಳ್ತಾ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಯನ್ನು ಮುಗಿಸುವಂತ ಸಮಯ ಬರುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.